ಯಾಕೆಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಂಗ್ರೆಸ್ ಅಂದ್ರೆ ಎಂ ಸಿ ನಾಣಯ್ಯ, ಕೆ ಎಸ್ ಅಪ್ಪಚ್ಚು, ಬೆಳಿಯಪ್ಪ, ಚಿನ್ನಪ್ಪ, ಎಲ್ಲರೂ ಕಾಂಗ್ರೆಸ್. ಅವರಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿದೆ ಹೀಗೆ ಹೌದು, ಭಾಳ close ಡಾಕ್ಟರ್ friends. ಪೇಷಂಟ್ ಹೀಗೇನೆ ಭಾಳ ಮಾತಾಡ್ತಿದ್ದೆವು. ಡಾಕ್ಟರ್ ಪೇಷಂಟ್ ಎಷ್ಟಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು 7 ಗಂಟೆಗೆ ಎಲ್ಲ ಕೆಲಸ ಮುಗಿದ ನಂತರ ಸಂಜೆ ಅಪ್ಪಚ್ಚನವರು ಅವರ ಕಾರ್ ಹಿಡ್ಕೊಂಡು ಬರುವರು. ಐ ವಾಸ್ ಅ ವೈಸ್ ಪ್ರೆಸಿಡೆಂಟ್ ಟೌನ್ TMC. ಯಾವ ಫ್ಯಾಮಿಲಿ ಅಪ್ಪಚ್ಚು ಸರ್ ಇವರು? ಕೊರವಂಡ ಅಪ್ಪಚ್ಚು. ಕೊರವಂಡ ಆಯ್ತಲ್ಲ, ಆಯ್ತಾ. ಅವರು ಕಾರ್ ತರುವರು. ಕಾರ್ ತಂದು ನಾವು ಎಲ್ಲ ಈಗ ಮ್ಯಾಕ್ಟೆವಲ್ಸ್ ಅಂತ ಬಿಲ್ಡಿಂಗ್ ಉಂಟಲ್ಲಿ ನಾರ್ತ್ ಕ್ಲಬ್ಬಿನ ರೋಡಿನ ಈ ಸೈಡಿಗೆ ಒಂದು ಹಳೇ ಮಾದರಿಯ ಬಿಲ್ಡಿಂಗ್, ಹಳೇ ಮನೆ ಮ್ಯಾಕ್ಟೆವಲ್ಸ್ ಮಲ್ಲೆ ಒಂದು ಆ ಬಿಲ್ಡಿಂಗ್ ಅಲ್ಲಿ ಇವರು ಅಪ್ಪಚ್ಚು ಇಸ್ ಎ ಮ್ಯಾನೇಜರ್ ಆಫ್ ಮ್ಯಾಕ್ಡೆವಲ್ಸ್ ಲಿಮಿಟೆಡ್ ಇಲ್ಲಿದು. ಈ ವಾಸ್ ಎ ವೈಸ್ ಪ್ರೆಸಿಡೆಂಟ್ TMC. ಆಯ್ತಲ್ಲ, ಅವರನ್ನು ಕರ್ಕೊಂಡು ಹೋಗೋದು. ನಮಗೆ ಚಿತ್ರಲಾಜ್ ರಮೇಶಲ್ಲಿ ಒಂದು ಉದ್ದಿನ ವಡೆ, ಒಂದು ಕಾಫಿ ತಿನ್ನಿಸೋದು, ಮತ್ತೆ ಅವರ ಅಲ್ಲಿ ಹೋಗೋದು. ಅಲ್ಲಿ ಸ್ವಲ್ಪ ಹೊತ್ತು ಕೂತು ಬರೋದು. ಅಲ್ಲಿ ಏನಾಗ್ತಾಯಿತ್ತು, ಇಲ್ಲೆಲ್ಲ ಒಂದು ಗ್ಯಾಂಗ್ ಇತ್ತು ಅವ್ರದ್ದು, ಅಪ್ಪಚ್ಚದು ಎಲ್ಲ. ಅಲ್ಲಿ ಬಂದ ನಂತರ ಒಂದು GG ಬ್ರ್ಯಾಂಡಿ ಓಪನ್ ಮಾಡಿ ಎಲ್ಲರೂ ನೀರು ಹಾಕದ ಕುಡಿಯೋದು ಅವ್ರ ಆಫೀಸಿನಲ್ಲಿ. ನಾನು ಕುಡಿತಿರ್ಲಿಲ್ಲ. ಮತ್ತೆ ಇವರು ಹಿಡಿದು ನನಗೆ ಬೀರ್ ಕುಡ್ಲಿಕ್ಕೆ ಶುರು ಮಾಡಿದರು. ಆಯ್ತಲ್ಲ, ಬೀರ್ ಕುಡಿಯುವ ಜೋಕ್ ಇನ್ನೊಂದು ಹೇಳ್ತೇನೆ. ಬೀರ್ ಕುಡಿಯುವ ಜೋಕ್ ಅಂತೇಳಿ ಇದಾಯಿತು. ಒಂದು ದಿವಸ ನಾವು ಹೀಗೇನೆ ಬೀರ್ ಕುಡಿತಾ ಇದ್ದೆವು. ಆಗ ಅವರದ್ದು ಮ್ಯಾನೇಜರ್ ಒಬ್ಬ ಬ್ರಾಹ್ಮಣ, ಈಗ ಇಲ್ಲ ಅವರು, ತುಂಬ ಇವೆ. ಆಮೇಲೆ ಅಲ್ಲಿದ್ದು ವಾಚ್ಮೆನ್ ಅವರ ಮಗಳು ಬರ್ತಾಳೆ, ಗೌಡ ಕಮ್ಯುನಿಟಿಯವರು. ಅವರಿಗೆ ನನ್ನ ಹೆಸರು ಹೇಳಲಿಕ್ಕೆ ಬರ್ತಿರಲಿಲ್ಲ. ಅವನು ಭಟ್ಟ ಅಂತವೇ ನನ್ನ ಕರೆಯೋದು. ಪಾಟ್ಕರ್ ಬರುವುದಿಲ್ಲ, ಅದಕ್ಕೆ ಭಟ್ಟ ಕರೆಯೋದು ನಾನು. ಆಯ್ತಾ, ಒಳ್ಳೆ ಮನುಷ್ಯಗೆ ಸೇರಿ. ಅವನು ಒಂದು ದಿವಸ ಬಂದ ಹೀಗೆ ಹಿಡಿದ ಅಪ್ಪಚ್ಚಗೆ. ಏನಂತ, ಗುಂಡೂರಾವ್ ಬಂದಿದ್ದಾನೆ, ಒಂದು ಬೀರ್ ಬಾಟಲ್ ಬೇಕಂತ ಕೊಡವನಿಗೆ, ಮೇಲೆ ಬರಲಿಕ್ಕೆ ಬಿಡಬೇಡ ಅವನು. CM ಆಫ್ ಗುಂಡೂರಾವ್ ಅವರಲ್ಲಿ ಏನೋ ಚಿಕ್ಕ ಇದರಲ್ಲಿದ್ರು. ಹೌದು, ಆಗ ಅವರು ಬಸ್ ಏಜೆಂಟ್ ಆಗಿದ್ದರು ಕುಶಾಲನಗರ. ಅವರನ್ನು ಮೇಲೆ ಬರಲಿಕ್ಕೆ ಬಿಡಬೇಡ, ಅಲ್ಲಿ ಒಂದು ಬಾಟಲ್ ಬೀರ್ ಕೊಡು ಅಂತ ಬಂದು, ಮತ್ತೆ ಹೋಗೋಗೇನೆ ಬೇಕಂತೆ, ಕೊಡು ಒಂದು ಕ್ವಾರ್ಟರ್ ರಮ್ ಅಂತ ಕೊಟ್ಟು. ನಿಮ್ಮೊಟ್ಟಿಗೆ ಯಾರಲ್ಲಿ ಇರ್ತಿದ್ರು ನೀವು ಅಪ್ಪಚ್ಚು ಆ ಜನರೇಷನ್ ಅಲ್ಲಿ? ಬಹಳ ಒಳ್ಳೇದಿತ್ತು. ಅಲ್ಲ, ಬೇರೆ ಯಾರಿದ್ರು ನಿಮ್ಮ ಗ್ಯಾಂಗಲ್ಲಿ? MC ನಾಣಯ್ಯ. MC ನಾಣಯ್ಯ ಅವರು ಅವಾಗ ಪೊಲಿಟಿಕ್ಸ್ ಅಲ್ಲಿ ಇದ್ರ, ಲಾಯರ್ ಆಗಿದ್ರ? ಯಾರು? ಅವರು ಪೊಲಿಟಿಕಲ್ ಕಾಂಗ್ರೆಸ್, ಪೊಲಿಟಿಕಲಿ ಆಕ್ಟಿವ್. ಹೌದು ಹೌದು, ಆಕ್ಟಿವ್. ಅವರು ನಂತರ TMC ಪ್ರೆಸಿಡೆಂಟ್ ಆದರು. ಸೊ ಈಗ ನೀವು ಬೇರೆ ಊರಿಂದ ಬಂದರೂ ಕೂಡ ಡಾಕ್ಟರ್ KK ನಮ್ಮ ರವಿ ಅಪ್ಪಾಜಿ ಇದ್ದಾರಲ್ಲ, ರವಿ ಅಪ್ಪಾಜಿದ್ದು ತಂದೆದ್ದು ಅಣ್ಣ ಲಾಯರ್, ಅವರು ಅದು ಇನ್ನೊಂದು ಕ್ಲಾಸ್ಮೇಟ್ಸ್ ಆಗಿನ ಕಾಲದಲ್ಲಿ. ಸರ್, ಇದು ನೀವು ಬೇರೆ ಊರಿಂದ ಬಂದು ಬೇರೆ ಕಮ್ಯುನಿಟಿ ಇದ್ರು, ಬೇರೆ ಪೊಲಿಟಿಕಲ್ ಓರಿಯೆಂಟೇಷನ್ ಇದ್ರು ಕೂಡ ನಿಮ್ಮ ಸೋಷಿಯಲ್ ನೆಟ್ವರ್ಕ್ ತುಂಬಾ ಚಂದ ಇತ್ತು. ಸೋಷಿಯಲ್ ನೆಟ್ವರ್ಕ್ ಇವ್ರ ಜೊತೆ ಎಲ್ಲ ಅದು ನಾನು ಹೇಳ್ತೇನೆ. ನನಗೆ ತಂದೆಗೆ ಸಮಾನ KS ಅಪ್ಪಚ್ಚು. ಅವರಿಗೆ ಒಂದು ಮಗ, ಅವನು ಹೊರಗೆ ಇದ್ದ. KS ಅಪ್ಪಾಜಿಗೆ ನನ್ನ ಮೇಲೆ ಭಯಂಕರ ಪ್ರೀತಿ. ಭಯಂಕರ ಅಂದರೆ ಅವರು ಮಗನಾಗೆ ನೋಡಿದ್ದಾರೆ ನಾನು. ಅವರು ಎಷ್ಟಂದರೆ ಅವರ ಹೆಂಡತಿಯ ಮುಂದೆ ನನಗೆ ಹೆಂಡ ಕೊಡ್ತಿರ್ಲಿಲ್ಲ. ಜೋರು ಮಾಡಿ, ಅವನನ್ನು ಹಾಳು ಮಾಡ್ತೀಯ ನೀನು, ಅವನನ್ನು ಹಾಳು ಮಾಡಬೇಡ, ಕೊಡಬೇಡ ಅಂತ ಹೇಳೋದು, ಕುಡಿಬೇಡ, ನನ್ನ ಗಂಧ ಕುಡ್ಕ ನೀನು, ನಾನೊಟ್ಟು ಕುಡಿಬಾರ್ದು. ಎಷ್ಟಂತ ಹೇಳಿದ್ರೆ ಒಂದು ವಾರಕ್ಕೆ 2-3 ಸಲ KS ಅಪ್ಪನವರ ಮನೆಗೆ ಹೋಗಿ ಊಟ ಮಾಡೋದು. ಎಲ್ಲಿ ಮನೇಲಿ ಸರ್ ಅವ್ರದ್ದು ಮನೆ? ಈಗ ಇದುಂಟಲ್ಲ, ಪರ್ಬತ್ ಇಂಥದ್ದು ಹೋಟೆಲ್, ಕೈಲಾಶ್ ಪರ್ಬತ್, ಅದು ಅವರದ್ದು ಮನೆ. KS ಅಪ್ಪಚ್ಚ ಮನೆ. ಸರ್, ಈಗ ನಾನು ಸ್ವಲ್ಪ ಈ ವಿಚಾರಕ್ಕೆ ಬರ್ತೇನೆ. ನೀವು ಜಿಲ್ಲಾ ಆಸ್ಪತ್ರೆಯಲ್ಲಿ ತುಂಬ ಕೆಲಸ ಮಾಡಿ ನೀವು ತುಂಬ ಪಾಪ್ಯುಲರ್ ಆಗ್ತೀರಾ, ತುಂಬ ಜನರಿಗೆ ಪಾಪ್ಯುಲರ್ ಆಗ್ತೀರಾ. ಅದರಲ್ಲಿ ಯಾರೋ ಇದೊಂದು ಕತೆ ಬರ್ತದೆ, ಕರಡಿ ಅಟ್ಯಾಕ್ ಮಾಡಿದ್ದು, ಹುಲಿ ಅಟ್ಯಾಕ್ ಮಾಡಿ. ಹೌದು, ಅದೇ ಹೇಳಿ. ಒಂದು ನನಗೆ
ಕೊಡಗಿಗೆ ನಾನು ಫೇಮಸ್ ಆಗಲಿಕ್ಕೆ ಕಾರಣ ಅಂತ ಹೇಳಿದರೆ ಓ ಟಿ ಎಲ್ಲ ಮಾಡಿ 3 ತಿಂಗಳಲ್ಲಿ ಓ ಟಿ ಎಲ್ಲ ಆಗಿತ್ತು. ಆಗ ಒಂದು ದಿವಸ ಶನಿವಾರ ಅರಿಗರು ಊರಿಗೆ ಹೋಗಿದ್ರು. ನಾನು ಒಬ್ಬನೇ ಇದ್ದೆ. ಒಬ್ಬನೇ ಇರುವಾಗ ನಾಗರಹೊಳೆಯಲ್ಲಿ ಒಂದು ತಂದೆ ಮತ್ತು ಮಗನನ್ನು ಕರಡಿ ಅಟ್ಯಾಕ್ ಮಾಡಿತು. ಅದು ಬಂದು ಇವನು ತಂದೆದು ಸ್ಕಾಲ್ಪ್ ಇಡೀ ಕಣ್ಣು ಮಾತ್ರ ಹೊರಗೆ ಬಂತು. ಅವನು ಒಂದು 2 ಗಂಟೆದು ಸತ್ತ. ಮಗ ಸರಿದ. ಮಗನೇ ತಲೆಗೆ ಸಾಧಾರಣ ಒಂದು 50-100 ಸ್ಟಿಚ್ ಹಾಕಿದ್ದೇನೆ. ನೀವು? ಹೌದು, ಸ್ಟಿಚ್ ಎಲ್ಲ ಪೇಪರ್ನ ಆಗೆಲ್ಲ ಫೋಟೋ ಗೀಟೋ ಎಲ್ಲ ಏನು ಇರಲಿಲ್ಲ, ಬಾಯಲ್ಲಿ ಹೇಳೋದು ಮಾತ್ರ. ಎಲ್ಲ ಬಂದು ಇಂಟರ್ವ್ಯೂ ಮಾಡಿ ಎಲ್ಲ ಆಗಿ ಇಡೀ ಕೊಡಗಿಗೆ ಒಂದು ಸರ್ಜನ್ ಬಂದಿದ್ದಾನೆ ಅಂತ. ಆ ಹುಡುಗ ಉಳ್ದ. ಹಾಗೆ ನನಗೆ ಒಂದು ದೊಡ್ಡ ಮಡಿಕೇರಿಗೆ ಬಂದ ಕೂಡಲೇ 6 ತಿಂಗಳ ಮೊದಲು ಎಲ್ಲರಿಗೆ ಗೊತ್ತಾಯ್ತು ಡಾಕ್ಟರ್ ಪಾಟ್ಕರ್ ಅಂತ ಇದ್ದಾರೆ ಹೇಳಿ. ಸರ್, ಇದು ಮತ್ತೆ ಇನ್ನೊಂದಂದ್ರೆ ನಾನು ದುಡ್ಡು ತಗೊಳ್ತಿರ್ಲಿಲ್ಲ. ಸೊ ಬಡವನಿಗೆ ಕೂಡ ಒಂದು ಧೈರ್ಯ ಇತ್ತು, ಹೋಗಿ ಮನೆಗೆ ಬಂದು ಒಂದು ಮದ್ದು ಕುಡಿ ಅಂತ ಕೇಳುವಂಥದ್ದು. ಅಂದ್ರೆ ಸರ್, ಈಗ ಆಗ ನೀವು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಅಂದ್ರೆ ನಿಮ್ಮನ್ನ ಮನೆಗೆ ಪೇಷಂಟ್ ಹುಡ್ಕೊ ಬರ್ತಿದ್ರು ಆಫ್ ಡ್ಯೂಟಿ ಅವರ್ಸ್ ಕೂಡ. ಸೊ ನೀವು ಅವ್ರನ್ನ ಫ್ರೀ ಆಗಿ ನೋಡ್ತಾ ಇದ್ರಿ? ಓಕೆ ಓಕೆ ಓಕೆ. ನಿಮ್ಗೆ ಏನು ಬರ್ತಿತ್ತು? ಗೌರ್ಮೆಂಟ್ ಸಂಬಳ ಮಾತ್ರ? ಇವತ್ತು ಕೂಡ ನಾನು ಮನೆಯಲ್ಲಿ ಬಂದ ಪೇಷಂಟ್ ಹತ್ರ ದುಡ್ಡು ತಗೊಳ್ಳಿಕ್ಕಿಲ್ಲ. ಇಟ್ಸ್ ಎ ಸ್ಟ್ಯಾಂಡರ್ಡ್ ರೂಲ್. ಯಾರ ಮನೆಗೆ ವಿಸಿಟ್ ಮಾಡಿದ್ರು ಕೂಡ ದುಡ್ಡು ತಗೊಳ್ಳೋದಿಲ್ಲ. ಅದು 10 ಸಲ ಕಳೆಯಿರಿ, 12 ಸಲ ಕಳೆಯಿರಿ, ಹೋಗೋದಿಲ್ಲ. ಹೋದರೆ ದುಡ್ಡು ತಗೊಳ್ಳೋದಿಲ್ಲ. ಕಂಡೀಷನ್ ನಾನು ಮನೆಗೆ ಬರ್ತೇನೆ, ನೋಡ್ತೇನೆ, ಆದರೆ ದುಡ್ಡು ಕೊಡಬಾರ್ದು. ಆ ಕಂಡೀಷನ್ ಇದ್ರೆ ಮಾತ್ರ. ಅದನ್ನು ನೀವು 50-60 ವರ್ಷ ಅದನ್ನು ನೀವು ಫಾಲೋ ಸುಮಾರು ಸರ್. ಇದು ನಾನು ಹೀಗೆ ಹೇಳೋದು ನೋಡಿ, ಸಮಾಜ ಒಂದು ರೀತಿಯಲ್ಲಿ ಹೋಗ್ತಾ ಇರ್ತದೆ, ವ್ಯವಸ್ಥೆ ಒಂದು ರೀತಿಯಲ್ಲಿ ಹೋಗ್ತಾ ಇರ್ತದೆ. ನಿಮ್ಮ ಚಿಂತನೆ, ನಿಮ್ಮ ನಿಲುವು ಬೇರೆ, ಆದರೆ ನಿಮ್ಮ ಒಟ್ಟಿಗಿರೋರ್ದೆಲ್ಲ ನಿಲುವು ಆ ಥರ ಆಗಿರಬೇಕು ಅಂತಿರಲ್ಲ. ಸೊ ನಿಮಗೆ ಇದರಿಂದ ತುಂಬ ಕಷ್ಟಪಟ್ಟರು ನೀವು ಆ ಹಂತದಲ್ಲಿ? ಅಂದರೆ ನಿಮ್ದು ಈ ವ್ಯಾಲ್ಯೂ ಸಿಸ್ಟಮ್ ಇತ್ತಲ್ಲ, ಅದು ನಿಮ್ಮ ತಂದೆಯಿಂದ ಬಂದಿರ್ಬೋದು ಅಥವಾ ಸಮಾಜದಿಂದ ಬಂದಿರ್ಬೋದು. ನನಗೆ ವ್ಯಾಲ್ಯೂ ಹಾಸ್ಪಿಟಲಲ್ಲಿ ಇಂಟರ್ನಲ್ ಡಿಸ್ಪ್ಯೂಟ್ಸ್ ಇತ್ತು. ಅಂದರೆ ನೀವು ಈ ಥರ ಇರೋದು ಇಷ್ಟ ಆಗ್ತಿರ್ಲಿಲ್ಲ ಜನರಿಗೆ? ಯಾಕಂದರೆ ಶಿರ್ಬೂರಿಗೆ ಆಗ್ತಿರ್ಲಿಲ್ಲ ನನ್ನ ಮೇಲೆ. ಅವ್ರು ಪೊಲಿಟಿಕಲಿ ಪವರ್ಫುಲ್. ಅವ್ರು ಪೊಲಿಟಿಕಲಿ ಕಾಂಗ್ರೆಸ್ ಪವರ್ಫುಲ್ಲು, ಪ್ಲಸ್ ಅವರ ಕೆಲವು ದುಡ್ಡು ಕೊಡುವ ಪೇಷಂಟ್ ನನ್ನ ಹತ್ರ ಫ್ರೀ ಟ್ರೀಟ್ಮೆಂಟ್ ತಗೊಳ್ತಿದ್ರು. ಅದು ಖುಷಿ ಆಗ್ತಿರ್ಲಿಲ್ಲ. ಮತ್ತು ಯಾರು ನನ್ನ ಹತ್ರ ಬಂದರೆ ಅವರಿಗೆ ಇದಾಯಿತು. ಎಷ್ಟು ಹೇಳಿದರೆ, ಒಂದು ಸಲ ಚಿತ್ರಲಾಜಿನ ಒಂದು ಪೇಷಂಟಿಗೆ TB ಗ್ಲ್ಯಾಂಡ್ಸ್ ಕುತ್ತಿಗೆಯಲ್ಲಿ. ಆಗ TB ಭಾಳ ಕಾಮನ್, ಈಗೆಲ್ಲ ಇಲ್ಲ. TB ಗ್ಲ್ಯಾಂಡ್ ಇದ್ದರೆ ಬಯಾಪ್ಸಿ ಮಾಡಬೇಕು. ಬಯಾಪ್ಸಿ ಮಾಡುವಾಗ ಶಿರ್ಬೂರು ಬಂದು ನಿಂತ್ಕೊಂಡ. ನಾನು ಬಯಾಪ್ಸಿ ಮಾಡಿದೆ, ಕೊಟ್ಟೆ, ಹೋದೆ. ಅವನು ಅಲ್ಲಿ ಇದ್ದ. ಆಮೇಲೆ ನರ್ಸ್ ಹೇಳಿದ್ರು, ಎಂತ ಸರ್ ನೀವು ಮೂರ್ಖರು ಅಂದು, ನೀವು ಮಾಡಿದ್ದು ಅವ ದುಡ್ಡು ತಗೊಂಡದ್ದು ಅಂತ. ಓಕೆ, ಅಷ್ಟು ಅಪ್ಲಸ್ ಇತ್ತು ಆ ಟೈಮಲ್ಲಿ. ಈ ಥರ ಇತ್ತು. ಆಮೇಲೆ ಏನಾಯಿತು, ಇಲ್ಲಿ ಒಬ್ಬರು ಲೇಡಿ ಡಾಕ್ಟರ್ ಬಂತು, ಮೀರಾ ಬೆಲಿಯಪ್ಪ ಅಂತ. ಬೆಲಿಯಪ್ಪ ನನ್ನ ಫ್ರೆಂಡ್. ಯಾರು? MLA. ಇವಳು ಕೂಡ ನನ್ನ ಫ್ರೆಂಡೇ. ಫ್ರೆಂಡ್ ಅಂದರೆ ನಾವು KMCಯಲ್ಲಿ ಅವಳು ಗಯನಕ್ಕೆ MD ಮಾಡೋದು, ನಾನು MS ಸರ್ಜರಿ ಮಾಡೋದು. ನಾವು ಓದೋದು ಹೀಗೇನೆ ಚೇರಲ್ಲಿ. ಅವಳು ಇದ್ದರೆ ಯಾರು ಕೂತ್ಕೊಳ್ಳೋದಿಲ್ಲ ಅವಳ ಹತ್ರ. ಐ ಯೂಸ್ ಟು ಗೆಟ್ ಆನ್ ವೆಲ್. ಐ ಯೂಸ್ ಟು ಟೆಲ್. ನಾನು ಪುಸ್ತಕ ಇಟ್ಟು ಹೋಗಿ ಟೀ ಕುಡಿದು ಬರ್ತಿದ್ದೆ, ಅವ್ರು ಬರ್ತಿರ್ಲಿಲ್ಲ. ಅವಳು ಬರ್ತಾ ಹೋಗ್ತಿದ್ರು. ಬಟ್ ವಿ ಆರ್ ಫ್ರೆಂಡ್ಸ್. ಆಗ ಬೆಳ್ಳಿಯಪ್ಪನವರು ನಮ್ಮ ಮಂಗಳೂರಿಗೆ ಬಂದರು, ನನಗೆ ಸಿಗ್ತಿದ್ರು. ಅವರೇ ಹೇಳಿದರು, ನನ್ನ ಹೆಂಡತಿ ಹೇಳಿದರು, ನೀವೊಂದು ಒಳ್ಳೆ ಡಾಕ್ಟರ್ ಅಂತ, ನೀವು ಲೈಬ್ರರಿಯಲ್ಲಿ ಒಟ್ಟಿಗೆ ಓದ್ತೀರಂತ ಅಂತ ಹೇಳಿ. ಇಲ್ಲಿ ಬಂದ ನಂತರ ಏನಾಯಿತು, ಅವಳು ಡಿಸ್ಟ್ರಿಕ್ಟ್ ಸರ್ಜನ್ ಆದಳು. ಆಗ ಅವಳಿಗೆ ನನ್ನ ಹಳೇದನ್ನೆಲ್ಲ ಮರೆತು ಬಿಟ್ಟಿದ್ದು. ಅವನು ನನಗೆ ಬಂದು ನಮಸ್ಕಾರ ಹಾಕಬೇಕು. ಓಕೆ, ಹೀಗೆ ಸೇಮ್ ಏಜ್, ಕಂಟೆಂಪರರಿ. ಹೌದೌದು. ನಮ್ಗೆ ಏನಾಗಿತ್ತು, 2 ವರ್ಷ ನಾವು ಒಟ್ಟಿಗೆ ಹೀಗೆ ಮಾತಾಡ್ತಿದ್ದವ ಹತ್ರ ನಾನು ಹೋಗಿ ಮೇಡಮ್ ಅಂತ ನಮಸ್ಕಾರ ಹಾಕೋದು ಭಾಳ ಕಷ್ಟ ಆಯಿತು.
ಆಯ್ತಲ್ಲ, Okay. ಅಲ್ಲಿ ರಾಜಕೀಯ ಸ್ಟಾರ್ಟ್ ಆಯಿತು. ಹ್ಮ್ ಹ್ಮ್ ಆಮೇಲೆ ಅದು ರಾಜಕೀಯ ಎಷ್ಟು ಅಂತ ಹೇಳಿದರೆ, ಕಾಂಗ್ರೆಸ್ನವರೆಲ್ಲ ಆಗ ಮುನ್ಸಿಪಾಲ್ಟಿ ಎಲೆಕ್ಷನ್ ಬಂತು. ಹ್ಮ್ ಹ್ಮ್ ಅಪ್ಪಾಜಿ ಅಂತ ಒಬ್ಬರು ಲಾಯರ್, ಹ್ಮ್ ಅವರು ಜನಸಂಘದ ಕ್ಯಾಂಡಿಡೇಟ್. ಹ್ಮ್ ಅವರಿಗೆ ನಾನು ಸ್ವಲ್ಪ ಕೆಲಸ ಮಾಡಿದೆ. ಅಲ್ಲ ಸರ್, ನೀವು ಆವಾಗಲೇ ಜನಸಂಘದ ಕಡೆ ಓರಿಯೆಂಟ್ ಆಗಿದ್ರ? ಇಲ್ಲ. ಎಮೋಷನ್ ಆಗಿರ್ಲಿಲ್ಲ, ನಿಮಗೆ ಕಾಂಗ್ರೆಸ್ ಐ ವಾಸ್ ಇದು ಓನ್ಲಿ ವಿಶ್ವ ಹಿಂದೂ ಪರಿಷತ್. ಅಷ್ಟು ನೀವು ಪೊಲಿಟಿಕಲಿ ಓರಿಯೆಂಟ್ ಆಗಿಲ್ಲ? ಪೊಲಿಟಿಕಲ್ ಓರಿಯೆಂಟೇಷನ್ ಇಲ್ಲ, ಪೊಲಿಟಿಕಲ್ ಇರಲಿಲ್ಲ. ಮಂಗಳೂರಲ್ಲಿ ಜನಸಂಘದಲ್ಲಿ ಇರುವಾಗ ಫ್ಲಾಗ್ ಎಲ್ಲ ಹಾಕ್ತಿದ್ದೆವು ನಾವು ಸಣ್ಣದಿರುವಾಗ. ನಾಟ್ ಬಿಕಾಸ್ ಯು ಹೇಟೆಡ್ ಕಾಂಗ್ರೆಸ್, ಆ ಥರ ಏನಿಲ್ಲ? ಇಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಮಾಡ್ತಾರೆ. ಫ್ರೆಂಡ್ಶಿಪ್ ಅಲ್ಲಿ ಎಲ್ಲ. ಆಗ ಜನಸಂಘದಲ್ಲಿ ಇರೋದು ಎಲ್ಲ ಕೊಂಕಣಿಗಳು. ನಾವು ಕೊಂಕಣಿ ಶಾಲೆ, ಕೊಂಕಣಿ ಸಂಭವ ಎಲ್ಲ ನಾವು ಹೋಗಿ ಒಟ್ಟಿಗೆ ಒಂದು ಥ್ರಿಲ್. ಓಕೆ. ಮುನ್ಸಿಪಾಲ್ಟಿ ಎಲೆಕ್ಷನ್ಗೆ ಜನಸಂಘದ ಫ್ಲಾಗ್ ಕಟ್ಟೋದು. ಸೋತ್ರು ಒಂದು ಥ್ರಿಲ್ಲೇ. ಹಾಂ. ಓಕೆ. ಸೊ ಇಲ್ಲಿ ಏನಾಯ್ತು ಈ ಅಪ್ಪಾಜಿ ಎಲೆಕ್ಷನ್ ಇದರಲ್ಲಿ? ಅಪ್ಪಾಜಿ ಎಲೆಕ್ಷನ್ಗೆ ನಾನು ಸ್ವಲ್ಪ ಕೆಲಸ ಮಾಡಿದ್ದೇನೆ. ಅಂದ್ರೆ ನೀವು ಗೌರ್ಮೆಂಟ್ ಇದ್ರು ಕೂಡ ಗೌರ್ಮೆಂಟಲ್ಲಿ ಇದೆ, ಓಪನ್ ಆಗಿ ಮಾಡಿ ಆಯ್ತಲ್ಲ. ಅದರಲ್ಲಿ ಅವರಿಗೆ ತುಂಬ ಮಂದಿಗೆ ಪೆಟ್ಟು ಬಿತ್ತು. ಫಸ್ಟ್ ಟೈಮು ಕೊಂಕಣಿಗಳು ಜನಸಂಘಕ್ಕೆ ಹೆಚ್ಚು ಬಂದರು. ಓಕೆ. ನನ್ನಿಂದಾಗಿ. ಹ್ಮ್. ಅದರಿಂದ ಅವರಿಗೆ ಕಾಂಗ್ರೆಸ್ನವರಿಗೆ ಪಾಲ್ಪೇಬಲ್ ಗೊತ್ತಾಯಿತು. ಅಂದ್ರೆ ಅವ್ರು ಸ್ಟಿಲ್ ಗೆದ್ರು? ಅವರು ಗೆದ್ದಿಲ್ಲ. ನೀವು ಗೆದ್ದುವಲ್ಲ, ಚಾನ್ಸ್ ಇರಲಿಲ್ಲ. ಅಲ್ಲ ಅಂದ್ರೆ ಈಗ ನೀವು ಇದು ಜನಸಂಘದವ್ರು ಸ್ವಲ್ಪ ಓಟ್ ಜಾಸ್ತಿ ತಗೊಂಡ್ರು, ಓಟ್ ಜಾಸ್ತಿ ಸಿಕ್ಕಿತ್ತು. ಅದು ಇವರಿಗೆ ಇದು ಗೊತ್ತಾಯ್ತು? ಅದು ಗೊತ್ತಾಯಿತು. ಓ, ನೀವು ಆಕ್ಟಿವ್ ಆಗಿದ್ದೀರಿ ಹೇಳಿ. ಓಕೆ. ಹಾಗೆ ಸ್ವಲ್ಪ ಫ್ರಿಕ್ಷನ್ ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ಉಪದ್ರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಯಾರು? ನೀರಬೆಲ್ಲಿಯಪ್ಪ. ಯಾವ ರೀತಿಯಲ್ಲಿ ಸರ್? ಆಕ್ಸಿಜನ್ ತರಲಿಕ್ಕಿಲ್ಲ, ಆಪರೇಷನ್ ಮಾಡೋದಾಗ ನೋಡೋದು. ಎಕ್ಸ್ರೇಗಳನ್ನು ನನಗೆ ಬರೀ ದಿವಸಕ್ಕೆ 2 ಎಕ್ಸ್ರೇ ಮಾತ್ರ ಮಾಡಿದರು. ನನಗೆ ಫ್ರ್ಯಾಕ್ಚರ್ನವ್ರು ಬಂದು ಎಕ್ಸ್ರೇ ಮಾಡೋದಕ್ಕೆ ಆಗೋದಿಲ್ಲ. ಹೀಗೆ ಅಂದ್ರೆ ನಿಮಗೆ ಬೆಳೀತಾ ಇದ್ದ ಈ ಪ್ರೊಫೆಷನಲ್ ರೆಪ್ಯುಟೇಷನ್ ಅವ್ರಿಗೆ ಸಹಿಸ್ಕೊಳ್ಲಿಕ್ಕೆ ಆಗಲಿಲ್ಲ. ಅದರಲ್ಲಿ ದೊಡ್ಡ ಪ್ರಾಬ್ಲಮ್ ಬಂದದ್ದು ಜಗಳ ಕಾರಣ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ಒಂದು ಉತ್ತಪ್ಪ ಅಂತ ಗೌಡ ಕಮ್ಯುನಿಟಿಯವನು, ಕೋಪಟ್ಟಿಯವನು, ಪೊಲೀಸ್ ಕಾನ್ಸ್ಟೇಬಲ್. ಅವನು ಡಿಪ್ಯೂಟೆಡ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅವನು ಒಂದು ದಿವಸ ಅವರ ಫಾರೆಸ್ಟ್ ಜೀಪಿನಲ್ಲಿ ಓವರ್ಲೋಡ್ ಆಗಿತ್ತು. ಕೈ ರಾಡ್ ಹಿಡಿದುಕೊಂಡು ಬಂದ. ರಾಡ್ ಹಿಡಿದುಕೊಂಡು ಬಂದರೆ ಮೇಕೇರಿ ಹತ್ರ ಟರ್ನ್ ಆಗುವಾಗ ಜಾರಿ ಹೋಯಿತು. ಜಾರಿ ಹೋಗಿ ಅವನು ದೊಡ್ಡ ಹೊಂಡಕ್ಕೆ ಮುಗಿದ. ಹೊಂಡಕ್ಕೆ ಬಂದಾಗ ಅನ್ಕಾನ್ಷಿಯಸ್, ಮಾತಾಡಲಿಕ್ಕೆ ಏನಾಗೋದಿಲ್ಲ. ಅದು ಪೊಲೀಸ್ SP ಅವರು ಲೆಟರ್ ಕೊಟ್ಟಿದ್ದರು. ಆದ್ದರಿಂದ ಎಕ್ಸ್ರೇ ತೆಗೆದರು. ಎಕ್ಸ್ರೇ ತೆಗೆದ್ರು. ನನಗೆ ಹೇಗೆ ಸರ್ಜಿಕಲ್ ಡಿಪಾರ್ಟ್ ಬರುತ್ತೆ. ಅದು ಡಿಪ್ರೆಸ್ಡ್ ಫ್ರ್ಯಾಕ್ಚರ್ ಆಫ್ ಸ್ಕಲ್. ಇಷ್ಟು ದೊಡ್ಡ, ಸಾಧಾರಣ ಒಂದು 3 ಇಂಚು ಸರ್ಕ್ಯುಲರ್ ಸ್ಕಲ್ ಒಳಗೆ ಹೋಗಿತ್ತು. ಸ್ಕಲ್ ಒಳಗೆ ಡಿಪ್ರೆಸ್ಡ್ ಫ್ರ್ಯಾಕ್ಚರ್. ಹಿ ವಾಸ್ ಅನ್ಕಾನ್ಷಿಯಸ್. ಆಯ್ತಲ್ಲ. ಅದಕ್ಕೆ ನಾನು ಹೇಳಿದೆ, ಇದು ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ನೀವು ಕೂಡಲೇ ಮೈಸೂರಿಗೆ, ಮಂಗಳೂರಿಗೆ ಅಥವಾ ನಿಮ್ಮ ಹ್ಯಾನ್ಸಿಗೆ ಕರ್ಕೊಂಡು ಹೋಗಿ ಅಂತ. ಪೊಲೀಸರು ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಅವನ ಮನೆಯವ್ರು ಹೇಳಿದರು, ನಮ್ಮ ಹತ್ರ ದುಡ್ಡಿಲ್ಲ. ಅವ್ರು ಹೇಳಿದರು, ಸತ್ರೆ ಸಾಯ್ಲಿ, ಏನು ಮಾಡೋದು, ನಮ್ಮ ಗ್ರಹಚಾರ. ಹಾಗೆ ಬಿಟ್ಟರು. ಇವನು ಸಾಯಲೇ ಇಲ್ಲ. ಒಂದು 4-5 ದಿವಸ ಸಾಯಲಿಲ್ಲ ಅಂತ ಹೇಳಿದರೆ ಇನ್ನೆಂತ ಮಾಡೋದು. ಅವರು ಅನ್ಕಾನ್ಷಿಯಸ್ಸೇ ಇದ್ದ. ಮನೆಯವರು ಬಂದು ಬೇಡ್ಲಿಕ್ಕೆ ಶುರು ಮಾಡಿದರು, ನೀವೇನಾದರೂ ಮಾಡಿ ಅಂತ. ನಾನು ಹೇಳಿದೆ, ನೋಡಪ್ಪ, ಇದು ನಾನು ಪುಸ್ತಕದಲ್ಲಿ ಓದಿದ್ದೇನೆ ವಿನಃ ನಾನು ಕೈ ಮುಟ್ಟು ಮಾಡಿಲ್ಲ. ಸ್ಕಲ್ ಆಪರೇಷನ್ ಮಾಡಲಿಲ್ಲ. ಅಲ್ಲಿ ಕೂಡ ನಾನು ನೋಡಲಿಲ್ಲ. ಇಲ್ಲಿ ಮಂಗಳೂರಿನಲ್ಲಿ ಸಹ ಮಾಡ್ತಿರ್ಲಿಲ್ಲ. ಮಾಡಿದರೆ ಸತ್ತು ಹೋಗ್ತಿತ್ತು. ಇಟ್ ಈಸ್ ಎ ಟ್ರೆಡಿಷನ್. ಎಲ್ಲ ನೆಗಾಡೋದು ನರ್ಸ್ಗಳು. ತಲೆ ಹೊಟ್ಟೆ ಮಾಡಿದ್ರೆ ಒಂದು ಸಮಯ ಹಣ ಆಯಿತು ಅಂತ ಅಷ್ಟು. ಇವನು ಎಲ್ಲ ಮಾಡಿದ, ಇದಾಯಿತು. ಮತ್ತು ಒಂದು ದಿವಸ ನನಗೆ ಅರಿಚೆ ಆಯಿತು. ಒಬ್ಬರು ಬಂದು ಹೇಳಿದರು, ಬಹುಶಃ ಕುಶಾಲಪ್ಪನೇ ಇರ್ಬೋದು, ಅವರಿಗೆ ಗೌಡ ಕಮ್ಯುನಿಟಿಯ ಒಂದು ನನಗೆ ಬೇಕಾದವರು ತುಂಬ ಆಗ ನನ್ನ ಹತ್ರ ಬರ್ತಿದ್ದರು. ಆಗ ಹೇಳಿದರು, ಡಾಕ್ಟರ್ ದಾದಾಣ್ಣ ಮಲ್ಪಲೆ ಮಲ್ತ ಸೈತು ಬೋಪುಂಡ ಅಂತ. ಸೈತು ಪೋಂಡ್ಲ ಮಲ್ಪಲೆ ಒಂಜಿ ಪ್ರಯತ್ನ ಮಲ್ಪಕ ಎಂಕ್ಲೆ ಪೂರ ಬೋಡ್ತಿನೇ
ಅವರ ಕೋಪಟ್ಟಿ, ಒಳ್ಳೆ ಹ್ಯಾಂಡ್ಸಮ್ ಫೆಲೋ. ಆಯ್ತಂತ ಮಾಡಲಿಕ್ಕೆ ಈ ಅಮ್ಮ ನನಗೆ ಆಕ್ಸಿಜನ್ ಕೊಡೋದಿಲ್ಲ. ಮೀರಬೆಳ್ಳಿಯಪ್ಪ ಆಕ್ಸಿಜನ್ ಮುಗ್ದಿದೆ, ಒಂದು ಸಿಲಿಂಡರ್ ಸ್ವಲ್ಪ ಉಂಟು. ಆಯಿತಾ, ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಆ್ಯಕ್ಚುಲಿ. ಅದಕ್ಕೆ ಆಕ್ಸಿಜನ್ ಕೊಡೋದೇನೆ ಡ್ರಿಲ್ ಮಾಡ್ಬೋದು, NSS ಕೊಡೋದೆ. ಆದರೆ ನನಗೆ ನಾನು ನೋಡಲೇ ಇಲ್ಲ ಕೇಸ್ ಜೀವಮಾನದಲ್ಲಿ. ಏನು ಮಾಡೋದು ಆಯ್ತು ಅಂತ ಹೇಳಿದೆ. ರಾತ್ರಿ ಕೂತು ಆಲೋಚನೆ ಮಾಡಿದೆ, ಪುಸ್ತಕಗಳನ್ನು ತಿರುಗಿ ಎಲ್ಲ ನೋಡಿದೆ. ಅದು ಒಂದು ಶೇವ್ ಮಾಡಬೇಕು, ಶೇವ್ ಮಾಡಿದ ನಂತರ 5 ತೂತ ಮಾಡಬೇಕು, 5 ತೂತ ಮಾಡಿ ಆ ಬೋನ ಎಳಿಬೇಕು ಆಯಿತು. ತೂತ ಮಾಡಲಿಕ್ಕೆ ಹೋಟೆಲ್ ಹೋದರೆ ಡ್ರಿಲ್ ಇಲ್ಲ, ಡ್ರಿಲ್ ಇಲ್ಲ. ಏನು ಮಾಡೋದು? ನಾನು ಹೀಗೇನೆ ಮಾತಾಡಿ ಆಟೋ ಸರ್ವಿಸಿಗೆ ಹೋದೆ. ಅಲ್ಲಿ BG ವಸಂತದ ಪ್ರೊಪರೇಟರ್ ವಸಂತ್ ಅವರು. ಆಗ ನಾವು ಭಾಳ ಫ್ರೆಂಡ್ಸ್. ಆ ವಿಷಯಕ್ಕೆ ಬರ್ತೇವೆ ಹೇಳಿ, ಆ ವಿಷಯಕ್ಕೆ ಆಮೇಲೆ ಬರ್ತೇವೆ ಹೇಳಿ. ಆಯ್ತಲ್ಲ, ಅವ್ರು ಹೇಳಿದರು ಅವನು ಸಾಯ್ಲಿಕ್ಕೆ ರೆಡಿ ಇದ್ದಾನಲ್ಲ. ಹೌದು, ನನ್ನ ಡ್ರಿಲ್ಗೊಂಡು ಹೊಸ ಸೆಟ್ಟು ಕೊಡ್ತೇನೆ, ಅದನ್ನು ಸ್ಟೀಮ್ ಮಾಡಿ ಕೊಡ್ತೇನೆ, ನೀನು ತೂತ ಮಾಡು, ನೀನು ಹಿಂದೆ ಕಳಿಸ್ಬೇಡ ಅಂತ. ಅದು ತಪ್ಪದು, ಏನು ಮಾಡೋದು? ಆಯಿತು, ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು, ಹೊಸ ಡ್ರಿಲ್ ಎಲ್ಲ ಕೊಟ್ಟರು. ಅದು ಆ ಡ್ರಿಲ್ ನಮ್ಮ ಮೆಡಿಕಲ್ ಡ್ರಿಲ್ಲಿಗಿಂತ ಫಾಸ್ಟ್. ಮೆಡಿಕಲ್ ಎಲ್ಲ ಸ್ಟೇನ್ಲೆಸ್ ಇದೆ. ಹಾಗೆ ಇಲ್ಲಿ ತೂತ ಮಾಡಿದೆ, 6 ತೂತ ಮಾಡಿ ಒಂದು ಮೇಲೆ ಇಳಿಲಿಕ್ಕೆ ಆಗಲಿಲ್ಲ. ಕಡೆಗೆ ಒಂದು ಸ್ಪೂನ್ ತಂದೆ, ಸ್ಪೂನ್ ತಂದು 2 ಸ್ಪೂನಲ್ಲಿ ಹಾಕಿ ಹೀಗೆ ಟಾಪ್ ಅದ ಡಿಪ್ರೆಸ್ಡ್ ಫ್ರಾಕ್ಚರ್ ಹೊರಗೆ ಬಂತು. ಬ್ರೈನ್ ಡಿಕಂಪ್ರೆಸ್ ಆಯಿತು. ಬ್ರೈನ್ ಡಿಕಂಪ್ರೆಸ್ ಆದರೆ ಎಂಥದ್ದು, ಸ್ಯಾಜಿಟಲ್ ಸೈನಸ್ ಓಪನ್ ಆಯಿತು, ರಕ್ತ ಬ್ಲೀಡಿಂಗ್ ಓಪನ್ ಆದರೆ 1 ನಿಮಿಷದಲ್ಲಿ ಆಪರೇಷನ್ ಥಿಯೇಟ್ರಲ್ಲಿ ಇಷ್ಟು ರಕ್ತ. ಓಕೆ, ಯಾ ಆಯಿತಾ. ಪ್ಯಾಕಿಗೆ ಕೆಳಗೆ ನಿಲ್ಲಿಸಿದೆ. ಈಗ ನಾನು ಹೋಗ್ಲಿಕ್ಕೂ ಅಲ್ಲ ಇರಲಿಕ್ಕೂ ಅಲ್ಲ, ಸಾಯೋವರೇ ಕೂತ್ಕೊಳ್ಬೇಕು ನಾನು. ಆಯಿತಾ. ಆಗ ಜೆಲ್ ಫೋಮ್ ಅಂತ ಬರ್ತದೆ, ಬ್ಲಡ್ ಕ್ಲಾಟ್ ಮಾಡೋ. ಬ್ಲಡ್ ಕ್ಲಾಟ್ ಮಾಡಿ ಇವಳು ಕೊಡೋದಿಲ್ಲ, ಬೇರೆ ಬೇಲೆಪ್ಪ ಕೊಡೋದಿಲ್ಲ. ಏನು ಮಾಡೋದು? ಅಲ್ಲಿ ಒಂದು ಕುಶಾಲಪ್ಪ ಅಂತ ಇದ್ದ, ಕಂಪೌಂಡರ್. ಆಯಿತಾ. ಮತ್ತು ನಮ್ಮ ಓಟಿಯಲ್ಲಿ ಒಬ್ಬ ಸೋಮಯ್ಯ ಅಂತ ಇದ್ದ. ಇವರೆಲ್ಲ ಒಂದೇ ಗೌಡ ಕಮ್ಯುನಿಟಿ ಅವರೆಲ್ಲ. ಆಯ್ತಲ್ಲ, ಒಳ್ಳೆಯವರು, ಬಹಳ ಒಳ್ಳೆಯವರು, ತುಂಬ. ಸೋಮಯ್ಯ ಅಂದರೆ ಅಷ್ಟು ಒಳ್ಳೆಯವ. ಅವ ಸೊಳ್ಳೆ ಸರ್ ಏರೆಕ್ಲ ಪನ್ನುಚ್ಚಿ ಸ್ಟೋರ್ದ ಕೀ ಉಂಡು ಎಂಕುಲು ಓಪನ್ ಬರ್ಪುಗ ಪಾತೆರೊಚ್ಚ ಅಮ್ಮ ಬರ್ಪುಜೀನಿ ಇನಿ ಐತುವರ ಬರ್ಪುಜಿ ಅಂತ. ಇವರೆಲ್ಲ ಹೋಗಿ ಕದ್ದು ಒಳಗೆ ಹೋಗಿ, ಒಳಗೆ ಹೋದ್ರಲ್ಲ ಇವರು ಏನು ಮಾಡಿದರು, ಎಲ್ಲ ಬೇಕಾದ 4-5 ಆಕ್ಸಿಜನ್ ಸಿಲಿಂಡರ್ ಎಲ್ಲ ಹೇಳಿದ್ರು, ಎಲ್ಲ ಸೂಚನೆ ಮಿಟಿ ಎಲ್ಲ ದಡಬಡ. ಅವನು ಓಟಿಯಲ್ಲಿ ಕೆಲಸ ಮಾಡುವ ಎಲ್ಲ ಹಿಡಿದುಕೊಂಡು ಬಂದರು. ಹಿಡಿದುಕೊಂಡು ಬಂದು ಆ ಜೆಲ್ ಫೋಮನ್ ಇಷ್ಟೇ ಒಂದು ಸ್ಟಿಚ್ ಹಾಕಿದೆ. ಹೊರಗೆ ಬಂದ ಎಲ್ಬೋ ಹೊರಗೇನೆ, ರಿಪ್ಲೇಸ್ ಮಾಡಲಿಕ್ಕೆ ಆಗಲಿಲ್ಲ. ಕೆಳಗೆ ಬಿದ್ದು ಬಿಟ್ಟಿದೆ, ಕೆಳಗೆ ಬಿಟ್ಟಿದೆ. ಕೆಳಗೆ ಇಷ್ಟು ರಕ್ತ ಉಂಟು, ಅದನ್ನು ತೊಳೆದ್ರೂ ಇನ್ಫೆಕ್ಟ್ ಆಗ್ತದೆ. ಸೊ ಹಾಗೆ ಬಿಟ್ರಿ? ಹಾಗೆ ಬಿಟ್ಟು ಸ್ಟಿಚ್ ಮಾಡಿದ್ದು, ಸ್ಕಿನ್ ಮಾಡಿದೆ ಬಿಟ್ಟೆ. ನಿಮಗೆ ಹೋಪ್ ಇತ್ತ ಉಳಿಬೋದು ಹೇಳಿ? ಇಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಅವನು ಸತ್ರ ಪೆಟ್ಟು ಯಾರು ಹೊಡೆದಿದ್ರು ಸಾಕು ಅಂತ. ಆಯ್ತಲ್ಲ. 3 ದಿವಸ ನಂತರ ಒಂದು ನರ್ಸ್ ಬಂದು, ಎಂತ ಸರ್ ನೀವು ಅಷ್ಟು ದೊಡ್ಡ ಆಪರೇಷನ್ ಮಾಡಿ ನೋಡ್ಲಿಕ್ಕಿಲ್ಲ ಅವನನ್ನು ಅಂತ. ಇಲ್ಲಿ ಅವನಿದ್ದಾನ ಅಂತ. ಹೌದು ಅಂತ. ಹೋದೆ, ಹೋಗಿ ಇವನಿದ್ದಾನೆ, ಕಣ್ಣು ಹೀಗೆ ನೋಡ್ತಾ ಇದ್ದಾನೆ. ಕಾನ್ಶಿಯಸ್ ಎಲ್ಲ ವಾಪಸ್ ಬಂದಿತ್ತು? ಹೌದು, ಅವ್ನು ಕಾನ್ಶಿಯಸ್ ಬಂದಿದೆ ಎಲ್ಲ. ಆಯಿತಾ. ಮತ್ತೆ ಮ್ಯಾನೇಜ್ ಮಾಡಿದೆ, ಹೋದ. ಮಾತ್ರ ಅವನು ಸತ್ತಿರಬೇಕು, ಯಾಕೆಂದರೆ ವರ್ಷಕ್ಕೆ 2 ಸಲ 3 ಸಲ ಕಾಫಿ ಟೈಮಿಗೆ 1 kg 2 kg ಕಾಫಿ ತಂದು ಕೊಡೋದು. ಬಡವ ನಿಮಗೆ ಇಲ್ಲಿ ಬಂದು? ಹೌದು, ಬಂದು ಕಡೆಗೆ ನನ್ನ ಹತ್ರ ಬರಲಿಕ್ಕಾಗದಿದ್ದರೆ ನನ್ನ ಫ್ರೆಂಡ್ ಇದ್ದರು ರಾಜಾರಾಮ್ ಅಂತ, ಕಾಫಿ ಮಾಡಿ ಡಾಕ್ಟ್ರಿಗೆ ಕೊಡಿ ಅಂತ ಹೇಳಿ ಕೊಟ್ಟವು. ಅಷ್ಟು ನನ್ನ ಮೇಲೆ ಪ್ರೀತಿ. ಆಮೇಲೆ ಅವ್ರು ತುಂಬ ಎಷ್ಟು ಬದುಕಿದ್ದಷ್ಟು ಟೈಮ್ ಮೇಲೆ ತಲೆ ಚಿಪ್ಪಿಲ್ಲದೆ ಓಡಾಡ್ತಾ ಇದ್ರು. ಚಿಪ್ಪಿಲ್ಲ. ಅವನಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದರು, ಮಡಿಕೇರಿಯಿಂದ ಇಲ್ಲಿಯ ಹುಯಿಕೇರಿಗೆ.
ಎಸ್ ಪಿ ಹತ್ರ ಹೇಳಿದ, ನಾನು ಹೋಗ್ತೇನೆ ಸರ್, ನನ್ನ ಜೀವ ಇರೋದು ಅವರ ಕೈಯಲ್ಲಿ, ಆಯಿತಾ, ನನಗೆ ಗೊತ್ತಿಲ್ಲ ಅಂತ. ಅವ್ರು ಎಸ್ ಪಿ ಕೇಳಿದ್ರು ಏನು ಅಂತ ಹೇಳಿ, ಎಕ್ಸ್ರೇ ತೆಗೆದು ನಿಮ್ಮ ಮನೆಗೆ ಕಳಿಸಿದ್ದು. ಆಪ್ರೇಷನ್ ಯಾರು ಮಾಡಿದ್ದು? ಮಡಿಕೇರಿ. ಇಲ್ಲ, ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಇವತ್ತು ಕೂಡ ಮನಸ್ಸು ದೇವರು ಇದ್ದಾನೆ ಅಂತ ಹೇಳೋದು ಇದೊಂದು ಇವತ್ತು. ನಿಮ್ಮ ಮನಸ್ಸಲ್ಲಿ ಕೂಡ ಇದು ಆ ಟೈಮ್ ಇದೊಂದು ಮಾಡ್ತಿರ್ಲಿಲ್ವಾ? ಹಾಗೆ ನಾನು ಕೆಲವೆಲ್ಲ ಮಾಡಿದ್ದೇನೆ, ಎಲ್ಲ ದೇವರದೇ, ನನ್ನ ಕೈಲಿ ಅಲ್ಲ ಸರ್. ಯಾಕಂದ್ರೆ ಇಲ್ಲಿ ಈ ವಿಷಯಕ್ಕೆ ಬರ್ತೀನಿ ಸರ್. ಇದರ ಮಧ್ಯದಲ್ಲಿ ಇಲ್ಲಿ ಈ ವಿಚಾರ ಮಾತಾಡಬೇಕು. ಒಂದು ಹಂತದಲ್ಲಿ ನೀವು ಈ ಪೊಲಿಟಿಕಲ್ ಫ್ರಿಕ್ಷನ್ಗಳು ಶುರು ಆಯ್ತಲ್ಲ, ಹೌದು, ಈ ಸಂತೋಷ ಮತ್ತೆ ಮಾನಸಿಕ ನೆಮ್ಮದಿ ಹಾಳಾಗಿ ಹೋಯ್ತು ಅವಾಗ. ಯಾಕಂದ್ರೆ ನೀವು ನಿಮ್ಮನ್ನು ಟಾರ್ಗೆಟ್ ಮಾಡಿ, ತುಂಬಾ ಬೇಸರ. ಯಾಕಂದ್ರೆ ನೀವು ತುಂಬಾ ಸೆನ್ಸಿಟಿವ್ ವ್ಯಕ್ತಿ. ಈಗ ನೀವು ಎಷ್ಟೇ ಸಕ್ಸಸ್ಫುಲ್ ಇರ್ಬೋದು, ಬಹಳ ದುಃಖ ಪಟ್ಟಿದ್ದೆ. ಅಲ್ಲ ಸರ್, ಈಗ ನೀವು ಸಕ್ಸಸ್ಫುಲ್ ಹೌದು, ದೊಡ್ಡ ಡಾಕ್ಟರ್ ಹೌದು, ಎಟ್ ಹಾರ್ಟ್ ಯು ಆರ್ ವೆರಿ ಸೆನ್ಸಿಟಿವ್. ನಿಮ್ಗೆ ಯಾರು ಹೇಳಿದ್ರೆ ನೋವಾಗ್ತದೆ. ಈಗ ರಾಜಕೀಯದಲ್ಲಿ ಇರೋರಿಗೆ ಚರ್ಮ ತುಂಬಾ ಗಟ್ಟಿ ಇರ್ತದಲ್ಲ, ಆ ಮಗ ಈ ಮಗ ಯಾರು ಅಂತ ಹೇಳಿದ್ರು ಮುಟ್ಟುದಿಲ್ಲ. ಈಗ ನೀವೆಲ್ಲರೂ ಚೆನ್ನಾಗಿದ್ರಿ, ಜಸ್ಟ್ ಬಿಕಾಸ್ ನೀವು ವಿಶ್ವ ಹಿಂದೂ ಪರಿಷತ್ ಓರಿಯೆಂಟೇಷನ್ ಈ ತರ ಬಂದಾಗ ನಿಮ್ಗೆ ಏನಾದ್ರು ನೋವು ಆಯ್ತಾ? ಅಂದ್ರೆ ಇಟ್ ಬಿಕಮ್ಸ್ ಕಾಂಗ್ರೆಸ್ ವರ್ಸಸ್ ಡಾಕ್ಟರ್ ಪಾಟ್ಕರ್ ಆಯ್ತಾ? ಇಲ್ಲ, ತುಂಬಾ ಕೆಲವು ದಿವಸಗಳು ಕೂಗಿ ಕೂತದ್ದು ನೀವು ಆ ಟೈಮಲ್ಲಿ. ಅಂದ್ರೆ ನನಗಿದು ಬೇಕಿತ್ತಾ? ಹೌದು, ಹತ್ರ ಹೋಗೋದಿಲ್ಲ ಅಂತ ಇತ್ತು. ಯಾರ ಹತ್ರ? ಈ ಜನಸಂಘದ್ದು, ಬಿಜೆಪಿ ಹತ್ರ ಹೋಗೋದಿಲ್ಲ. ಬಿಜೆಪಿ ಇವ್ರು ಸಾವಾಸ ಬೇಡ, ಡಾಕ್ಟರ್ ಆಗಿ ಇರ್ತೇನೆ, ನೆಮ್ಮದಿಯಿಂದ ಇರ್ತೇನೆ ಹೇಳಿ. ಆದ್ರೆ ನೋಡಿ, ಅದೊಂದು ನೋಡಿ, ಹೀಗೆ ನನ್ನನ್ನು ನೋಡಿದರೆ ಅವರಿಗೆ ಆಗೋದಿಲ್ಲ. ಯಾರಿಗೆ? ಬಿ ಜಿ ವಸಂತ್, ಸಿ ವಿ ಸದಾಶಿವ್, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಶೇಷಾದ್ರಿ, ಮತ್ತು ಒಬ್ಬರು ಟ್ರೆಜರಿ ಆಫೀಸರ್, ನಾನು ನೋಡಿದರೆ ಆಗ್ತಿರ್ಲಿಲ್ಲ. ಯಾವಾಗ? ಆ ಟೈಮಲ್ಲ? ಹೌದು, ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದ ನಂತರ. ಅಲ್ಲಲ್ಲ, ಅದಲ್ಲ, ಅಲ್ಲಿಗೆ ಮತ್ತೆ ಬರುವ. ಆ ಟೈಮಲ್ಲಿ ಇವರೆಲ್ಲ ನಿಮ್ಮ ಜನಸಂಘದ ಪಿಲ್ಲರ್ಗಳಲ್ಲ? ಹೌದು, ಇವರೆಲ್ಲ ನಿಮ್ಮ ಜನಸಂಘದ ಪಿಲ್ಲರ್ಗಳು. ಆವಾಗ ನಿಮಗೆ ಈ ಕಾಂಗ್ರೆಸ್ ಅಲ್ಲಿ ಆಕ್ಟಿವ್ ಇರೋರಿಗೆ ಸ್ವಲ್ಪ ನಿಮ್ಮ ಬಗ್ಗೆ ಸ್ವಲ್ಪ ಮುನಿಸಿತ್ತು. ಸೊ ಅವ್ರು ನಿಮ್ಮಿಂದ ದೂರ ಆದ್ರ, ಮಾತುಕತೆ ಎಲ್ಲ ಕಮ್ಮಿ ಆಯ್ತು. ಎಷ್ಟು ಆಯ್ತು ಅಂತ ಹೇಳಿದ್ರೆ, ನಾನು ಮರ್ಕರೆ ನರ್ಸಿಂಗ್ ಹೋಮ್ ಉಂಟಲ್ಲ, ಬೋಪಯ್ಯವರು, ಗಣಪತಿಯವರು ಇಲ್ಲಿ ಬಂದರು. ಗಣಪತಿಯವರು ಬಂದು ಗಣಪತಿಗೆ ಟ್ರಾನ್ಸ್ಫರ್ ಆಗೋದಿತ್ತು. ಆಗ ಇವರೆಲ್ಲ ಒಟ್ಟಿಗೆ ಕೂಡಿ ನಾವೊಂದು ನರ್ಸಿಂಗ್ ಹೋಮ್ ಮಾಡುವ ಅಂತ ಹೇಳಿದ್ರು. ಯಾರೆಲ್ಲ? ಎಲ್ಲ ಎಂ ಸಿ ನಾಣಯ್ಯ ಎಲ್ಲ ಕೂಡಿ ಒಂದು ಚೆನ್ನಾಗಿರೋ ಆಸ್ಪತ್ರೆ. ನನ್ನನ್ನು ಕರೆದ್ರು, ನೀನು ಸಭಾ ಅಂತ. ಆಯ್ತಾ, ಅಲ್ಲಿ ಹೋಗಿದೆ. ಅಲ್ಲಿ ನಾನು ನಾರ್ತ್ ಕ್ಲಬ್ಬಲ್ಲಿ ಮೀಟಿಂಗ್ ಅದು. ನಾನು ಕಾರ್ ಕೊಂಡೋಗಿ ಅಲ್ಲಿ ಪಾರ್ಕ್ ಮಾಡಿ ಮೀಟಿಂಗ್ ಹೋಗುವಾಗ ಪಿ ಎನ್ ಸುಬ್ಬಯ್ಯ ಅಂತ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಪಾಂಡಂಡ ಸುಬ್ಬಯ್ಯ, ಅರೆಬಾಯ್ ಗೌಡ್ರ? ಅರೆಬಾಯ್ ಪಾಂಡಂಡ ಸುಬ್ಬಯ್ಯ. ಇಲ್ಲಿ ಪಾಂಡಂಡ ಹೌಸ್ ಎಲ್ಲ ಉಂಟು. ಇಲ್ಲಿ ಕೃಷ್ಣರಾಜವಿಲ್ಲ, ಅದೆಲ್ಲ ಅವರದೇ ಮನೆಗಳು. ನನಗೆ ತುಂಬಾ ಪರಿಚಯ. ಅವರು ಓಡಿ ಬಂದರು, ಬಟ್ ಡೋಂಟ್ ಕಮ್ ಅಂತ ಹೇಳಿದ್ರು. ಏನಂತ ಹೇಳಿದೆ? ದೇ ಡೋಂಟ್ ವಾಂಟ್ ಯು. They are all Congress people. They don't want. Pandanda actually Subbaya is a Jansang man. Jansang man. ಹೌದು, ಜನ್ಸಂಗ್ ಮ್ಯಾನ್. ಆಯ್ತಲ್ಲ. ಆದರೆ ಅದರ ಚೀಫ್ಸ್ ಎಲ್ಲ ಎಂ ಸಿ ನಾಣಯ್ಯ ಎಲ್ಲ ಕೂತು ಅವನು ಬರಬಾರ್ದು ಅಂತ. Okay. That time you felt that you have been boycotted by your own friends, just because you are ಇದ್ದವರು ಎಲ್ಲ ಫ್ರೆಂಡ್ಸ್, ಒಟ್ಟಿಗೆ ಕೂತು ಕುಡ್ದವರು, ಒಟ್ಟಿಗೆ ಅಷ್ಟು ಫ್ರೆಂಡ್ಶಿಪ್ ಇದ್ದವರು ಮೇಲೆ ಬರಬಾರ್ದು ಅಂತ ನಿಮಗೆ ನೋವಾಯಿತು. ಆ ಟೈಮಿಂದ ನೀವು ಜನಸಂಘ ಕಡೆ ಫುಲ್ ಓರಿಯೆಂಟ್ ಆಗಕ್ಕೆ ಶುರು ಮಾಡಿದ್ರೆ ಹೇಗೆ? ಅಲ್ಲ, ಆಮೇಲೆ ನಾನು ಬಿಟ್ಟುಬಿಟ್ಟೆ. ಸಾಹಸ ಬೇಡ, ಯಾವುದು? ಟೆರಿಬಲಿ ಡಿಜೆಕ್ಟೆಡ್. ಈ ಕಡೆ ಈ ಜನಸಂಘದವ್ರು ಸಾಹಸ ಬೇಡ, ಕಾಂಗ್ರೆಸ್ ಅವ್ರದ್ದು ಬೇಡ, ಯಾರ್ದು ಬೇಡ, ನಾನು ಪ್ರೊಫೆಷನಲ್ ಇರ್ತೇನೆ ಹೇಳಿ. ಬಟ್ ಇದೆಲ್ಲ ಆದ್ಮೇಲೆ ನೀವು ಜಿಲ್ಲಾಸ್ಪತ್ರೆಯಿಂದ ಯು ಆರ್ ಥ್ರೋನ್ ಔಟ್ ಆರ್ ಯು ಹ್ಯಾವ್ ಟು ರಿಸೈನ್? ಇದು ಅಶ್ವಿನಿಗೆ ಕೆಲಸ ಮಾಡಿದೆ ಅಲ್ಲ ನಾನು. ಇದು ಎಷ್ಟನೇ ಶುರುದ್ದು? ಅಶ್ವಿನಿಗೆ ಇದೇನಾಯಿತು, ವಿಶ್ವ ಹಿಂದೂ ಪರಿಷತ್ನ ಪ್ರೆಸಿಡೆಂಟ್ ಆಗಿ, ಪ್ರೋ RSS ಆಗಿ ನಾವು ಎಲ್ಲ ಕಲೆಕ್ಷನಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ಒಂದು ಸಲ ನಾನು 1 ವಾರ ರಜೆ ತೆಗೆದೆ, ಯಾಕಂದ್ರೆ ಸೌತ್ ಕೂರ್ಗಲ್ಲಿ ಕಲೆಕ್ಷನಿಗೆ ಹೋಗ್ಲಿಕ್ಕೆ. ಸೌತ್ ಕೂರ್ಗರ್ಗೆ ಡಾಕ್ಟರ್ ಪಾಟ್ಕರ್ ಆಗಲೇ ತಲುಪಿದ್ರೆ ಗೊತ್ತಿತ್ತು, ಕನೆಕ್ಷನ್ ಇತ್ತು, ಒಳ್ಳೇದಾಯ್ತು. ಇದು 1973
73 ಸರಿ. 73. ಯಾಕಂದ್ರೆ ಈ ಕ್ರೊನಾಲಜಿ ಪ್ರಕಾರ ನಾನು ಜಿಲ್ಲೆಯ ಪ್ರಮುಖ ಘಟನೆಗಳು ಮತ್ತೆ ವ್ಯಕ್ತಿಗಳ ನಿಂಗೆ ಇಂಟ್ರಿಗೆ ತಗೊಬರ್ತೇನೆ. 1973 ಹೇಳಿ, ಸೌತ್ ಕೊರಿಯಾಗೆ ಹೋದ್ರಿ ಕನೆಕ್ಷನ್ ಮಾಡಕ್ಕೆ ಹೇಳಿ. ಹಾಗೆ ಆಗ ಇವರು ಕೋಪದಲ್ಲಿ ದೇ ಸೆಡ್ ವಿಲ್ ಟೀಚ್ ಮಿ ಲೆಸನ್. ಅವನು ಹೇಳಿದ ಕೇಳೋದಿಲ್ಲಲ್ಲ, ನನ್ನನ್ನು ಬೀದರಿಗೆ ಟ್ರಾನ್ಸ್ಫರ್ ಮಾಡಿ. ಓ, ನಿಮ್ಮನ್ನು ಬೀದರಿಗೆ ಟ್ರಾನ್ಸ್ಫರ್ ಮಾಡಿ 1973 ಅಲ್ಲಿ. ಜಯನನ್ನು ಶನಿವಾರ ಸಂತೆಗೆ ಮಾಡಿದರು ಮಡಿಕೇರಿಯಿಂದ. ಇಟ್ ಈಸ್ ಲೈಕ್ ಪೀಪಲ್ ವೀಲ್ಡೆಡ್ ಪೊಲಿಟಿಕಲ್ ಪವರ್ ಟು ಟೀಚ್ ಯು ಎ ಲೆಸನ್ ಬಿಕಾಸ್ ಯು ಆರ್ ಪೊಲಿಟಿಕಲಿ, ನಿಮ್ದು ಓರಿಯೆಂಟೇಷನ್ ಡಿಫರೆಂಟ್ ಇತ್ತು. ಓಕೆ, ಫೈನ್, ಆಯ್ತಾ. ಅಲ್ಲ ಸರ್, ಈಗ ಮತ್ತೊಂದು ವಿಚಾರ ಹೇಳೋದು, ಎವ್ರಿಬಡಿ ವಿಲ್ ಭಯ ಅಷ್ಟು. ಈಗ ವೆದರ್ ಯು ಆರ್ ಏನು, ಬಟ್ ನೀವು ಓಪನ್ ಆಗಿ ಯಾವುದೇ ರಾಜಕೀಯ ಚಟುವಟಿಕೆ ಮಾಡಲಿಲ್ಲ. ಇಲ್ಲ, ಏನಿಲ್ಲ, ರಾಜಕೀಯ ಚಟುವಟಿಕೆನೇ ಇರಲಿಲ್ಲ. ಈಗ ಈವನ್ ಸಂಬಡಿ ಮೇ ಬಿ ಗೌರ್ಮೆಂಟ್ ಎಂಪ್ಲಾಯ್ ಆರ್ ಸಂಬದಿ ಎಂಪ್ಲಾಯ್, ಪೊಲಿಟಿಕಲ್ ವ್ಯೂಸ್ ಇರ್ತದೆ, ಅದನ್ನು ಸಾರ್ವಜನಿಕವಾಗಿ ತೋರಿಸ್ಕೊಡೋ ಹಾಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಬಟ್ ನಿಮ್ದು ನೀವು ಬೇಸಿಕಲಿ ಕೆಲಸ ಮಾಡಿದ್ದು ವಿಶ್ವ ಹಿಂದೂ ಪರಿಷತ್ತಿಗೆ, ಅಶ್ವಿನಿಗೆ. ಅವ್ರು ಐಡಿಯಾಲಜಿಕಲಿ ಪೊಲಿಟಿಕಲಿ ಡಿಫ್ರೆಂಟ್ ಇದ್ದ ಕಾರಣ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು. ಮಾಡಿದ್ರು. ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನಾನು ಇದಕ್ಕೆ ಹೋದೆ. ಎಲ್ಲಿಗೆ? ಸೊ ದಟ್ ಟೈಮ್ ಯು ಆರ್ ಎಲೋನ್, ನಿಮ್ಗೆ ಯಾರೂ ಇರಲಿಲ್ಲ? ಯಾರಿಲ್ಲ. ಆ್ಯಕ್ಚುಲಿ ನೋಡಿ, ಆಗ ಕೂಡ ನನಗೆ ಹೆಲ್ಪ್ ಮಾಡಿದ್ದು ಯಾರು ಅಂತ ಹೇಳಿದರೆ, ಇದು ಪಾಲಿಬೆಟ್ಟದ ಹೋಟೆಲ್ ಯಾವ್ದು ದೊಡ್ಡದು, ಕೇರಳ ಕ್ರಿಶ್ಚಿಯನ್ಸ್ ಹೋಟೆಲ್. ಅಲ್ಲಿ ಅದ್ವಾನಿ ಬಂದಾಗ ಸಹ ಅಲ್ಲಿ ಇದ್ದದ್ದು ಅವರು. ಆಯ್ತಲ್ಲ. ಇದು ಸಿದ್ದಾಪುರದ ಹೋಟೆಲ್ ಹೇಳೋದು, ಆರೆಂಜ್ ಕೌಂಟಿ. ಸೆಬಾಸ್ಟಿಯನ್. ಓಕೆ. ಅವರು ನಿಮಗೆ ಅವರು ಕಾಂಗ್ರೆಸ್ ಮ್ಯಾನ್? ಕಾಂಗ್ರೆಸ್ ಮ್ಯಾನ್. ಅಯ್ಯೋ, 100%. ಹಿ ಟುಕ್ ಮಿ ಟು ಹೆಲ್ತ್ ಮಿನಿಸ್ಟರ್ ಇನ್ ಹೀಸ್ ಓನ್ ಕಾರ್. ಆಯ್ತಲ್ಲ. ಅಲ್ಲಿ ಹೋದಾಗ ಅವನು ಇವರಿಗೆ ಜೋರು ಮಾಡಿಬಿಟ್ಟ, ಸೆಬಾಸ್ಟಿನಿಗೆ. ಎಂತ ಹೇಳಿ? ಯಾಕೆ ನಿನಗೆ ಪಾರ್ಟಿ ಸೆನ್ಸ್ ಇಲ್ವಾ, ಇವನನ್ನ ಯಾಕೆ ತಂದದ್ದು, ಈಸ್ ಅವರ್ ಎನಿಮಿ ಅಂತ ಮಾಡಿಬಿಟ್ಟು. ಹೆಲ್ತ್ ಮಿನಿಸ್ಟರ್ ಹೆಲ್ತ್ ಮಿನಿಸ್ಟರ್ ಯಾರಾಗಿದ್ರು? ಚೆನ್ನಬಸಪ್ಪ ಕಾಣ್ತಾರೆ. ಓ, ಓಕೆ, ಓಕೆ. ಚೆನ್ನಬಸಪ್ಪ. ಸೊ ಆದರೆ ನೀವು ಇಲ್ಲಿ ಇದ್ರು ಕೂಡ ನಿಮ್ಮ ಹೆಸರು ಎಲ್ಲ ಕಡೆ ಪಾಪ್ಯುಲರ್ ಇದ್ರಿ ನೀವು, ನಿಮ್ಗೆ ಗೊತ್ತಿತ್ತು ಅಂದ್ರೆ ನೀವು. ಅವರು ಸೆಬಾಸ್ಟಿನ್ ಆಲ್ಮೋಸ್ಟ್ ಹಿ ವಾಸ್ ಇನ್ ಟಿಯರ್ಸ್. ಹಿ ಫೆಲ್ಟ್ ಬ್ಯಾಡ್. ಅವ್ರಿಗೆ ನೋವಾಯಿತು. ಅವ್ರು ನಿಮ್ಮ ಪೇಷಂಟ್ ಸರಿಗೆ? ಹೌದು. ಅವರು ಅಲ್ಲಿ ಇನ್ನೊಂದು ಲೇಡಿ ಇದ್ದಾರೆ, ಮೊನ್ನೆ ತೀರಿ ಹೋದ್ರು, ಇಟಾಲಿಯನ್ ಲೇಡಿ. ಆಯ್ತಾ, ರಾಂಪುರಂ ಅಂತ, ಕಸಿನ್ಸ್ ಎಲ್ಲ. ರಾಂಪುರಂ ಅಂತ. ಈ ಮ್ಯಾರಿಡ್ ದಟ್ ಇಟಾಲಿಯನ್ ಲೇಡಿ. ರಾಂಪುರಂ ಎಲ್ಲ ಅವರನ್ನ ಪೇಷಂಟ್ಸ್ ಅಂತ. ಇವತ್ತು ಕೂಡ ಅವರದ್ದು ಮಿಸ್ಸಸ್ ರಾಂಪುರಮದ್ದು ಮಕ್ಕಳು KMC ಡಾಕ್ಟರ್ಸ್. ಓಕೆ, ಓಕೆ. ಮೊನ್ನೆವರೆಗೆ ಆ ಗಣಪತಿ ನರ್ಸಿಂಗ್ ಹೋಮ್ ಕ್ಲೋಸ್ ಆಗೋವರೆಗೆ ಅವರ ತಮ್ಮನಿಗೆ ಕಳಿಸೋ ಪೇಷಂಟ್ ನಾನು ಹೇಳಿದರೆ ಮಾತ್ರ ಇಲ್ಲಿಂದ ಕಳಿಸೋದು. ತಮ್ಮನೇ ಡಾಕ್ಟರ್ ಪಟ್ಕರಿ ಶೋ, ಹಿ ವಿಲ್ ಡೂ ವಾಟ್ ಎವರ್ ಐ ಕ್ಯಾನ್ ಡೂ. ಅಷ್ಟು ಒಳ್ಳೆಯದು. ಸರಿ. ಸೊ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ 1973-4 ಯು ಹ್ಯಾವ್ ಟು ಲೀವ್ ದ ಗೌರ್ಮೆಂಟ್ ಜಾಬ್ ಅಂತೇಳಿ? ಹೌದು. 74 ದೆನ್ ಇಟ್ ಬಿಕೇಮ್ ಕ್ಲಿಯರ್ that they don't want you. ಇಲ್ಲ, ನನಗೆ ಒಂದು ಎಕ್ಸ್ಟೆನ್ಷನ್ ಕೊಟ್ಟರು. ಮತ್ತು ಎಕ್ಸ್ಟೆನ್ಷನ್ ಕೊಟ್ಟು 15 ದಿವಸ ಹೇಳಿದೆ, ಇಲ್ಲ 15 days ದ ಡಿಸ್ಟ್ರಿಕ್ಟ್ ಸರ್ಜನ್ ಹ್ಯಾಸ್ ಟು ರಿಲೀವ್ ಅಂತ. ಓಕೆ. ಸೊ ಯು ರಿಸೈನ್ಡ್. ಅವಾಗ ಮದುವೆಗೆ ಎಷ್ಟು ಟೈಮ್ ಆಗಿತ್ತು ಸರ್? ಮದುವೆ ನಾನು 70 ಆಗಿದ್ದೇನೆ. 70 ಆಗಿದೆ. ಸರಿ. ಈಗ ವೈಯಕ್ತಿಕ ವಿಚಾರಕ್ಕೆ ನಾನು ಬರಬೇಕಾಗುತ್ತೆ. ಮ್ಯಾಮ್ ಎಲ್ಲಿ ಸಿಕ್ಕಿದ್ರು? ಮ್ಯಾಮ್, ನಾವು ಮಂಗಳೂರಿನಲ್ಲಿ ನನ್ನ ಮನೆಯ ಟೇನೆಂಟಾಗಿ ಒಂದು ಫ್ಯಾಮಿಲಿ ಇತ್ತು, ಮುಂಬೈಯವರು. ಅವರ ಒಬ್ಬಳು ಮಗಳು ಉಷಾ ಅಂತ. ನಾವು ನೇಬರ್ಸ್. ಈ ಮನೆ ಆ ಮನೆ ಇದ್ದಾಗೆ, ನನ್ನ ಮನೆಯದ್ದೇ ಎಕ್ಸ್ಟೆನ್ಷನ್ ಬಾಡಿಗೆಗಿದ್ದು. ಆಯ್ತಲ್ಲ. ಅವರು ನಾವು ತುಂಬ ಫ್ರೆಂಡ್ಸ್. ಇವಳು ಮತ್ತು ಅವಳು ಕ್ಲಾಸ್ಮೇಟ್ಸ್. ಹಾಗೆ ಇವರದ್ದು ಗುರ್ತ. ಆದರೆ ಅಂಥ ದೊಡ್ಡ ಪರಿಚಯ ಏನಿಲ್ಲ. ಇವಳ ಅಣ್ಣ ತಮ್ಮ ಯಾರನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಮೋರೋವರ್ ದೇ ಡಿಡ್ ನಾಟ್ ಲೈಕ್ ಮೀ ಟಾಕಿಂಗ್ ಟು ಜಯ. ಆಯ್ತಲ್ಲ. ಅವರಿಗೇನು ಖುಷಿ ಇರಲಿಲ್ಲ. ಓಕೆ. ಆಯ್ತಲ್ಲ. ಅಂದರೆ ನೀವು ಮತ್ತೆ ಇದು ಆಂಟಿ ಫ್ರೆಂಡ್ಸ್ ಆಗಿದ್ರೆ ಹೇಗಿದ್ದು? ನಾವು ಫ್ರೆಂಡ್ಸ್ ಅಂದರೆ
ಅವಳು ಒಂದು 2 ಸಲ ಆಯಿತು. ನಮಗೆ ಒಂದು ರಿಲೇಷನ್ ಇತ್ತು. ಶಿ ವಾಂಟೆಡ್ ಟು ಮ್ಯಾರಿ ಮೀ. ನಿಮ್ಮ ರಿಲೇಟಿವ್? ಓಕೆ, ವಾಂಟೆಡ್ ಟು ಮ್ಯಾರಿ ಯು. ಹಾಂ, ನನ್ನ ನೇಬರ್ ಇದ್ದ ಹುಡುಗಿ. ಬಟ್ ಒಂದು ಕಂಡೀಷನ್ ಇತ್ತು ಅಂತ ಹೇಳಿದರೆ, ಮದುವೆ ಆದರೆ ಅವರ ಮನೆಗೆ ಬರಬೇಕು ಅಂತ. ನಾನು ಹೇಳಿದೆ, ತಂದೆ ತಾಯಿಯನ್ನು ಬಿಟ್ಟು ನಾನು ಬರುವುದಿಲ್ಲ. ಸೊ ವಿ ಹ್ಯಾಡ್ ಟು ಬ್ರೇಕ್. ಓಕೆ. ಹಾಗೆ ಅವಳು ಬಂದಾಗ ಇವರ ಮನೆಯಲ್ಲಿ ಕೂತು ನಮ್ಮ ಹತ್ರ ಬರೆದವೆ ತುಂಬ ಇತ್ತು. ಮತ್ತು ಬಿಟ್ಟೆ ಆಮೇಲೆ ಹೋಯಿತು. ಆಮೇಲೆ ಏನಾಯಿತು, ಬಂದ ನಂತರ ಅವಳನ್ನು ನೋಡಲಿಕ್ಕೆ ಇವರು ಹೋಗ್ತಿದ್ದಲ್ಲ, ಹಾಗೆ ಹೋದಾಗ ನಮಗೆ ಸ್ವಲ್ಪ ಹೆಚ್ಚು ಫ್ರೆಂಡ್ಶಿಪ್ ಆಯಿತು. ಆಮೇಲೆ ಒಂದು ಸಲ ಯಾವುದೋ ಒಂದು ಪಿಕ್ನಿಕ್ಕಿಗೆ ಹೋದೆವು, ಹಾಗೆಲ್ಲ ಆಯಿತು. ಆಗ ಅವಳು, ಆದರೂ ನಮಗೆ ಮದುವೆದ ಅಂತ ಏನೂ ಇರಲಿಲ್ಲ, ಜಸ್ಟ್ ಗುಡ್ ಫ್ರೆಂಡ್ಸ್, ಆಯ್ತಲ್ಲ. ಮತ್ತು ಇವಳು ನನ್ನ ಫ್ರೆಂಡ್ ಠಾಕೂರ್ ಹೇಳಿದಲ್ಲ, ಪೇಡ, ಧಾರವಾಡ ಪೇಡ, ಅವರ ಫ್ರೆಂಡ್ಶಿಪ್ ಹೇಳಿ ಅವಳಿಂದ ಇವಳಿ ಪ್ರಪೋಸಲ್ ಕಳಿಸಿದ್ದು. ಜಯ ಆಂಟಿ ಟೋಲ್ಡ್ ಶಿ ಲೈಕ್ಸ್ ಯು. ಓಕೆ. ಜಯ ಠಾಕೂರ್ ಹತ್ರ ಹೇಳಿ. ಆಗಿನ ಕಾಲದಲ್ಲಿ ಬಹಳ ಕಷ್ಟ ಇತ್ತಲ್ಲ ಸರ್ ನಿಮ್ದು ಟು ಕಮ್ಯುನಿಕೇಟ್ ಆಲ್ ದೋಸ್ ಥಿಂಗ್ಸ್? ಹೌದೌದು. ಸೊ ನೀವು ವಾಟ್ ಮೇಡ್ ಯು ಡಿಸೈಡ್ ಈ ಮದುವೆ ವಿಚಾರ? ಡಿಸೈಡ್ ಅಂದರೆ, ನನ್ನ ತಾಯಿಗೆ ನಾ ಒಂದೇ ಮಗ ಅಲ್ಲ, ನನಗೆ ಆಗಲೇ ನಾನು ಇಲ್ಲಿ ಬಂದಿದ್ದೆ, ಇಲ್ಲಿ ಮಡಿಕೇರಿಗೆ, ಆಯ್ತಾ. ಅವರಿಗೆ ನೀನು ಮದುವೆ ಆಗಿ ಹೋಗಬೇಕು ಅಂತ ಆಯಿತು. ಸೊ ಹಿ ವಾಸ್ ಇನ್ಸಿಸ್ಟಿಂಗ್ ಆನ್ ಮೈ ಮ್ಯಾರೇಜ್. ಆಗ ಠಾಕೂರ್ ಹೇಳಿದರು, ಇವಳು ಒಂದು ರಿಕ್ವೆಸ್ಟ್ ಮಾಡಿದ್ದಾಳೆ, ಶಿ ಈಸ್ ಇಂಟ್ರೆಸ್ಟೆಡ್ ಇನ್. ಅವ್ರು ನಿಮ್ಗೆ ಲೆಟರ್ ಏನಾದ್ರು ಬರ್ದಿದ್ರ? ಇಲ್ಲ, ಏನಿಲ್ಲ. ನಮಗೆ ಕಮ್ಯುನಿಕೇಶನ್ ಅವರೇ, ಠಾಕೂರ್. ಓಕೆ. ಅವರಿಂದಾಗೆ ನಮ್ಮ ಮದುವೆ ಆದ. ಸೊ ದೆನ್ ಯು ವೆಂಟ್, ನೀವು ಹೋಗಿ ಅವರ ಪೇರೆಂಟ್ಸ್ ಅನ್ನ, ನೀವು ಬೇರೆ ಬೇರೆ ಕಮ್ಯುನಿಟಿಯಿಂದ ಬಂದಲ್ಲ ಸರ್ ನೀವು? ಸೊ ಪೇರೆಂಟ್ಸ್ ಆಮೇಲೆ ಆಗ ಅವರ ಪೇರೆಂಟ್ಸ್ ಎಗ್ರಿ ಆದರು. ಮೇ ಬಿ ದೇ ಎಗ್ರೀಡ್ ಬಿಕಾಸ್ ಶಿ ವಾಂಟೆಡ್ ಟು ಮ್ಯಾರಿ. ಬಟ್ ಬ್ರದರ್ಸ್ ವೇರ್ ನಾಟ್ ವಿಲ್ಲಿಂಗ್. ಅವ್ರ ಬ್ರದರ್ಸ್ ಆರ್ ನಾಟ್ ವಿಲ್ಲಿಂಗ್. ಓಕೆ. ಮದುವೆ ಎಲ್ಲ ಆಯ್ತು ಸರ್ ಇದು? ಮಂಗಳೂರು, ಆರ್ಯ ಸಮಾಜ, RSS ಸಂಘನಿಕೇತನದಲ್ಲಿ. ಆಮೇಲೆ ನೀವು ಇಲ್ಲಿ ಬಂದರು, ಇವರು ಇಲ್ಲಿ ಜಾಯಿನ್ ಆದ್ರು? ಹೌದು. ಅವಳು ಉಳ್ಳಾಲದಲ್ಲಿ ಕೆಲಸ ಮಾಡ್ತಿದ್ಲು. ಸ್ವಲ್ಪ ರಿಲೇಷನ್ ಹೇಗೆ ಆಯ್ತು ಅಂತ ಹೇಳಿದ್ರೆ, ಹೆಚ್ಚು ಅವಳು ಮೈಸೂರಲ್ಲಿ ಪಾಸ್ ಆದದ್ದು. ಅವಳಿಗೆ ಇಂಟರ್ನ್ಶಿಪ್ಪಿಗೆ ಮಂಗಳೂರಿಗೆ ಬರಲಿಕ್ಕೆ, ಮನೆ ಇತ್ತಲ್ಲ, ಮನೆಗೆ ಬರಲಿಕ್ಕೆ. ಆಗ ಮಂಗಳೂರಿನಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಪರ್ಮಿಟ್ ಕೊಡಬೇಕು, ಇಲ್ಲದ್ರೆ ದೇ ಕಾಂಟ್. ಡಿಸ್ಟ್ರಿಕ್ಟ್ ಸರ್ಜನ್ ನಂತರ ಭಾಳ ಫ್ರೆಂಡ್, ನಾನು ಹೇಳಿದೆ ಅಲ್ಲ, ಆಲ್ ವರ್ ವೆರಿ ಮೈ ಕ್ಲೋಸ್ ಫ್ರೆಂಡ್. ಸೊ ಹಾಗೆ ನಾವು ಹತ್ತಿರ ಆದೆವು. ಮೇ ಬಿ ದಟ್ ಈಸ್ ಒನ್ ಆಫ್ ದ ಕಾಸಸ್. ಶಿ ಸ್ಪೆಂಟ್ ಹರ್ ಇಂಟರ್ನ್ಶಿಪ್ ಇನ್ Mangalore. I was doing MS in Mangalore, same hospital. And ಇವಳು ನಮ್ಮ ಮನೆಗೆ ಹೋಗೋ ಮಾರ್ಗದಲ್ಲಿ. ಸೊ ಐ ಹ್ಯಾಸ್ ಟು ಡ್ರಾಪ್ ಹರ್ ಆರ್ ಪಿಕ್ ಹರ್. ಬಟ್ ದೇರ್ ವಾಸ್ ನೆವರ್ ಎನಿ ಡಿಸಿಷನ್ ಟು ಮ್ಯಾರಿ. ಓಕೆ ಸರ್, ಇದು ಒಂದು ಗೌರ್ಮೆಂಟ್ ಜಾಬಲ್ಲಿ ಒನ್ ಯು ಲೆಫ್ಟ್ ದ ಜಾಬ್ ಆ್ಯಂಡ್ ಆಮೇಲೆ ಎಷ್ಟು ಟೈಮ್ ಮನೇಲೆ ಕೂತ್ಕೊಂಡ್ರಿ? ಯಾವಾಗಿಂದ ಪ್ರಾಕ್ಟೀಸ್ ಶುರು ಮಾಡಿದ್ರಿ? ಮಡಿಕೇರಿಲಿ ಅಲ್ಲ, ಈಗ ನೀವು ನಿಮ್ಮ ಊರಿದ್ದದ್ದು ಮಂಗಳೂರು, ಅಲ್ಲಿ ಮನೆ ಇತ್ತು, ಮೇಡಮ್ ಊರಲ್ಲಿ, ಇದೇ ಊರಲ್ಲಿ ಇರಬೇಕು ಅಂತ ಏನು ಹಠ ಏನು ನಿಮಗೆ? ವಾಪಸ್ ಹೋಗ್ಬೋಯ್ತಲ್ಲ ಮಂಗಳೂರಿಗೆ? ಇಲ್ಲ, ಅದೇ ಹೇಳಿದಲ್ಲ ನಾನು, ಇದೇ ಸೆಟ್ MC ನಾಣಯ್ಯ ಇದೆ. ದೇ ಬಿಕೇಮ್ ಸೋ ಕ್ಲೋಸ್, ಪೇಷಂಟ್ಸ್ ಬಿಕೇಮ್ ಟಚಿಂಗ್. ಓಕೆ. ಪ್ರತಿ ಓಪಿಗೆ ಹೋಗುವಾಗ ನನಗೆ ಹೋಗುವಾಗ ಎಲ್ರಿಗೆ ನಮಸ್ಕಾರ ಹಾಕೊಂಡು ಹೋಗ್ಬೇಕು, ಅಷ್ಟು ಪಾಪ್ಯುಲರ್ ಅದೇ, ವಿದೌಟ್ ಎನಿ ರೀಸನ್. ನಾಟ್ ಫ್ರಮ್ ಎನಿ ಕಾಸ್ಟ್, ಕಮ್ಯುನಿಟಿ, ಏನಿಲ್ಲ, ನೋಬಡಿ. ತುಂಬಾ ಫ್ರೆಂಡ್ಶಿಪ್ ಆಯ್ತು, ಆಯ್ತಲ್ಲ. ಆ ಹಂತದಲ್ಲಿ ಇಲ್ಲಿ ರಿಸೈನ್ ಮಾಡಿದ್ಮೇಲೆ ವಾಪಸ್ ಹೋಗುವಂತ ಯೋಚನೆ ಮಾಡಿಲ್ಲ, ಮೈಂಡಲ್ಲಿ ಫಿಕ್ಸ್ ಇತ್ತು? ಇಲ್ಲೇ ಮಾಡಲಿಲ್ಲ, ಇಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ, ಇಲ್ಲೇ ಏನಾದ್ರು ಮಾಡ್ತೀನಿ ಹೇಳಿ. ದುಡ್ಡಿತ್ತ ಸರ್ ಅವಾಗ? ಕೈಯಲ್ಲಿ ದುಡ್ಡಿತ್ತ? ಕೈಯಲ್ಲಿ ದುಡ್ಡಿರಲಿಲ್ಲ, ಏನೇ ಸೆಟಪ್ ಮಾಡ್ಲಿಕ್ಕೆ ಏನಿರಲಿಲ್ಲ, ಸಂಬಳದ ಮೇಲೆ ಇದ್ದು. ನರ್ಸಿಂಗ್ ಹೋಮ್ ಇಲ್ಲ, ತುಂಬ ಡೊನೇಷನ್ಸ್ ಹೋಗ್ತಿತ್ತು ಕೈಯಿಂದ. ಈ ಆಗಲಿ ನಿಮ್ಮ ಕೈಯಿಂದ ತುಂಬ ಹೋಗ್ತಿತ್ತು, ಡೊನೇಷನ್ ಹೋಗ್ತಿತ್ತು. ಹೌದು, ಅದು ದುಡ್ಡು ಭಾಳ ಟೈಟ್ ಇತ್ತು. ನಾನು ಗೌರ್ಮೆಂಟ್ ಜಾಬ್ ಬಿಟ್ಟಾಗ
ಪ್ರೈವೇಟ್ ಮಾಡೋದಾದರೆ ನನ್ನ ತಂದೆ ಹೇಳಿದ್ರು ನಾನು ದುಡ್ಡು ಕೊಡ್ತೇನೆ ನಿಮಗೆ, ಇನ್ನು ಗೌರ್ಮೆಂಟ್ ಸರ್ವೆಂಟ್ ಬೇಡ, ಸಾಕು ಬಂದ ಮೆಂಟಲ್ ಟಾರ್ಚರ್ ಅಂತ. ಹಾಗೆ ಅವರು ಹೇಳಿದರು. ಮತ್ತು ನನ್ನ ಕಾರ್ ಮಾರಿದೆ. ಆಯ್ತಲ್ಲ, ಅಂದ್ರೆ ಕಾರ್ ಮಾರೋ ಪರಿಸ್ಥಿತಿವರೆಗೆ ಜೀವನ ತಗೊಬಂತು. ಕಾರಲ್ಲ, ಟೇಪ್ ರೆಕಾರ್ಡರ್ ಕೂಡ ಮಾರಿದೆ. ಇದು 1973 ಅಂದರೆ 74 ಎಸ್ ಸರ್ಜನ್ ಆಗಿ ಇಡೀ ಜಿಲ್ಲೆಗೆ ಪರಿಚಯ ಇದ್ದು ಹೆಸರು ಮಾಡಿದ ಪಾಟ್ಕರ್ ಡಾಕ್ಟರ್ ಅಷ್ಟೇ ಇದು. ಕಾರ್ ಮಾರಿದೆ, ಟೇಪ್ ರೆಕಾರ್ಡರ್ ಮಾಡಿದೆ, ರೆಕಾರ್ಡ್ ಚೇಂಜರ್ ಮಾಡಿದೆ. ಆಯ್ತು. ಆಂಟಿ ಏನು ಹೇಳಿಲ್ವಾ? ಏನು ಮಾಡೋದು, ಅವಳು ನಾನು ಹೇಳಿದ್ದಕ್ಕೆ ಎಲ್ಲ ಅಗ್ರಿ ಅದು. ಆದರೆ ಆಗ ಬಹುಶಃ ಯಾರಾದರೂ ಮಂಗಳೂರಿಗೆ ಹೋಗು ಅಂತ ಹೇಳ್ತಿದ್ದು ಹೋಗ್ತಿದ್ದೆ ಕಾಣ್ತದೆ. ಯಾರು ಹೇಳಲಿಲ್ಲ. ಯಾಕಂದರೆ ನಾನು ನನ್ನ ಸುತ್ತಮುತ್ತ ಇವರೆಲ್ಲ ಇದ್ದಾರೆ ಒಟ್ಟಿಗೆ, ನನಗೆ ಬೇಕಾದ ಸಂಘದವರು. ಅಲ್ಲ ಸರ್, ಆಗ ಇದ್ದ ಸಂಘದ ಸ್ಟ್ರಾಂಗ್ ಪೀಪಲ್ ಯಾರು ಸರ್? ಯಾಕಂದ್ರೆ ಆಗ ನಿಮಗೆ ಸಪೋರ್ಟರ್ ಆಗಿದ್ದದ್ದು ಯಾರು? ಅಂದ್ರೆ ಈ ಜನಸಂಘ ಅಂತ ಆತರ ಯಾರು ಜನ ಇದ್ರ? CV ಸದಾಶಿವರಾವ್. ಓಕೆ ಓಕೆ, ಅವರು ಸ್ಕೂಲ್ ಟೀಚರ್. ಸ್ಕೂಲ್ ಟೀಚರ್ ಅಲ್ಲ, ಅವರು ಇಂಜಿನಿಯರ್. ಓಕೆ. CVS ಅಂತ ಬ್ರದರ್ಸ್. ಓಕೆ. ಇಲ್ಲಿ ಇಂಜಿನಿಯರಿಂಗ್ ಕಂಪನಿ. ಓಕೆ ಓಕೆ. ಬಟ್ ನೀವು ಆಮೇಲೆ BG ಬಸ್ ಅಂತ. ಓಕೆ, ಆಗ ಅವ್ರನ್ನ ಮತ್ತೆ ನೀವು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ರಿ? ತುಂಬಾ ಫ್ರೆಂಡ್ಸ್. ಸೊ ಇಲ್ಲಿ ಅಶ್ವಿನಿ, ಹೌದು, ಅಶ್ವಿನಿ ಆಸ್ಪತ್ರೆ ಆಗಿತ್ತು ಇಲ್ಲಿ ನೀವು ಆಸ್ಪತ್ರೆ ಆಗಿದ್ರು ಕೂಡ ರಿಲೇಷನ್ ಹಾಳಾಗಿತ್ತು. ಅಲ್ಲಲ್ಲ ಸರ್, ಅಂದ್ರೆ ನೀವು ಗೌರ್ಮೆಂಟ್ ಬಿಡುವ ಮೊದಲೇ ರಿಲೇಷನ್ ಹಾಳಾಗಿತ್ತಾ? ಹೌದು ಹೌದು, ಆಗಲೇ ಸ್ಟಾರ್ಟ್ ಆಗಿದೆ. ಅಂದ್ರೆ ಸರ್ ಇದು ಬಹಳ ಸ್ಟ್ರೇಂಜ್. ಇದು ನೀವು ಈ ವಿಶ್ವ ಹಿಂದೂ ಪರಿಷತ್ ಇದನ್ನೆಲ್ಲ ತಗೊಂಡ್ಬಿಟ್ಟು ಇಲ್ಲಿ ಕೆಲಸ ಮಾಡಿದ ಕಾರಣ ನೀವು ಗೌರ್ಮೆಂಟ್ ಕೆಲಸ ಬಿಡಬೇಕಾಗಿ ಬಂತು. ಅದೇ ಇಲ್ಲಿ ಸೋಕಾಲ್ಡ್ ಯಾರು ಪ್ರೋ ಹಿಂದೂ ಅಥವಾ ವಿಶ್ವ ಹಿಂದೂ ಪರಿಷತ್ ಅವ್ರಿಗೆ ಅಲ್ಲಿ ಕೂಡ ನೀವು ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಇರಲಿಲ್ಲ. ಆಗ ಆ್ಯಕ್ಚುಲಿ ನನ್ನ ರಿಲೇಷನ್ನು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬಿಡುವಾಗ ನನಗೆ ಡೆಸ್ಪರೇಟ್ ಪೊಸಿಷನ್. ಇವರು ಸಂಘದವರು, ವಿಶ್ವ ಹಿಂದೂ ಪರಿಷತ್ನವರು ಅಡ್ಡ ಇದ್ದರು. ನನಗೆ ಬೇರೆ ಯಾರೂ ಸಪೋರ್ಟ್ ಇರಲಿಲ್ಲ. ಅಂದರೆ ನಿಮಗೆ ಆದರೆ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಬೇರೆ ಫ್ರೆಂಡ್ಸ್ ಇರಲಿಲ್ಲ ಎಕ್ಸೆಪ್ಟ್ ದ ಲೋಕಲ್ ಫ್ರೆಂಡ್ಸ್ ಹೂ ಆರ್ ಕೊಡವಾಸ ಆ್ಯಂಡ್ ಗೌಡಾಸ್ ಆಫ್ ದ ಲೋಕಲ್. ಅವ್ರು ಅಷ್ಟು ಕಾಂಟ್ಯಾಕ್ಟ್ ಇತ್ತು. ಮತ್ತು ನಾನು ಬಿಡ್ತೇನೆ ಅಂತ ಹೇಳುವಾಗ PN ಸುಬ್ಬಯ್ಯನವರು ನನ್ನ ಮನೆ ಉಂಟು, ನೀನು ಹೋಗಬೇಡ ಅಂತ ಹೇಳಿ ಅವ್ರು ನಂಗೊಂದು ಕೇಳಿದ್ರು, ನೀನು ಎಂತ ಇದ್ದರೆ ಒಂದು ಹೇಳು, ನನ್ನ ಭಾವ ಹಾಸ್ಟೆಲ್ ಇದ್ದೇನೆ, ಅಲ್ಲಿ ಕಳಿಸ್ಕೊಡ್ತೇನೆ, ನೀನು ಊರು ಬಿಟ್ಟು ಹೋಗಬಾರ್ದು ಅಂತ. ಪಾಂಡಣ್ಣ ಸುಬ್ಬಯ್ಯ. ಪಾಂಡಣ್ಣ ಸುಬ್ಬಯ್ಯ. ಓಕೆ. PN ಸುಬ್ಬಯ್ಯ. ಸೊ ನಂಜಪ್ಪ ಸುಬ್ಬಯ್ಯ. ಸೊ ಇನ್ ದ್ಯಾಟ್ ಕೇಸ್ ನಿಮಗೆ ಈ ಕಡೆ ಅಶ್ವಿನಿ ಸಹ ಇಲ್ಲ, ಜಿಲ್ಲಾಸ್ಪತ್ರೆ ಸಹ ಇಲ್ಲ, ನಿಮ್ಮ ಡಿಗ್ರಿ ಸ್ಕಿಲ್ಸ್ ಮತ್ತು ಜನರು ಮಾತ್ರ. ಎಷ್ಟಂದ್ರೆ ನನ್ನನ್ನು ನೋಡ್ತಿರ್ಲಿಲ್ಲ ಇವರು ಯಾರು ಸಹ. ಯಾರು? CV ಸದಾಶಿವ ಆ ಹೊತ್ತಿಗೆ ಅಲ್ಲಿ ಬಿಟ್ಟ ನಂತರ. ಅಲ್ಲ ಸರ್, ಅಂದ್ರೆ ವೈ ಈ ವಿಚಾರ ಹೇಳೋದು ಯಾಕೆ ಅಂತ ಹೇಳಿದ್ರೆ, ನೀವು ಐಡಿಯಾಲಜಿಕಲಿ ಅಥವಾ ಏನೋ ಒಂದು ಕಾರಣದಿಂದ ಈ ರೈಟ್ ವಿಂಗ್ ಜೊತೆ ಇದು ಮಾಡಿದ್ರಿ. ನಿಮಗೆ ಯಾವುದೇ ಪಾರ್ಟಿ ಬಗ್ಗೆ ಹೇಟೆಡ್ ಇರಲಿಲ್ಲ, ಪಬ್ಲಿಕ್ ಬಗ್ಗೆ ಒನ್ ಥಿಂಗ್ ಐ ನೋ ಇಸ್ ಯು ಕಾಂಟ್ ಹೇಟ್ ಪೀಪಲ್. ಸೊ ಇವ್ರು ನಿಮ್ಮಿಂದ ದೂರ ಆದ್ರು. ಏನೋ ನೀವು ಯಾರಿಗೆಲ್ಲ ಕೆಲಸ ಮಾಡಿದ್ರಿ ಹೇಳಿ. ಹೌದು. ಇಟ್ ಹರ್ಟ್ ಯು? I was almost destitute. ಯಾರೇ ಇಲ್ಲ. ಮಂಗಳೂರಿಗೆ ಪ್ರೆಸ್ಟೀಜ್. ನಾನು ಇಲ್ಲಿ ಪೆಟ್ಟು ತಿಂದು ಮಂಗಳೂರಿಗೆ ಹೋಗೋದು ಒಂದಷ್ಟು. ಅಂದ್ರೆ ನೀವು ಏನು ತಪ್ಪು ಮಾಡದೆ ಇಷ್ಟು ಸರ್ವಿಸ್ ಮಾಡಿ ಒಂದು ಜಿಲ್ಲೆಯಿಂದ ಸೋತು ಹೋಗೋದು ನಿಮ್ಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಇಟ್ ವಾಸ್ ಆನ್ ಈಗೋ ಆಲ್ಸೋ. ಈಗೋ ಸೌಂಡ್. ಮತ್ತೊಂದು ವಿಚಾರ ಬರ್ತೀನಿ ಸರ್, ಇದರೆಲ್ಲರ ಮಧ್ಯದಲ್ಲಿ ಈ ಎಲ್ಲ ಪ್ರಮುಖರ ಮಧ್ಯೆ ಕೂಡ ಈ ರೈಟ್ ವಿಂಗ್ ಇದರಿಂದ AK ಸುಬ್ಬಯ್ಯನವರು ಅವಾಗ ಆಲ್ರೆಡಿ MLC ಆಗಿದ್ರ? He was 1973-74 ಹೌದು, ಅವಾಗ MLC ಆಗಿದ್ರು. ಸೊ ನಿಮ್ದು MLC ಅವರು ಅದರ ಮೊದಲೇ ನಾನು ಮಂಗಳೂರಲ್ಲಿರುವಾಗಲೇ MLC ಆಗಿದ್ರು. ನನ್ನ ಕ್ಲಿನಿಕ್ಕಿಗೆ ಬಂದು ವೋಟ್ ಕೇಳಲಿಕ್ಕೆ ಬಂದಿದ್ದರು, ಅವರ ಪರವಾಗಿ ಕೆಳಗೆ ಹೋಗಿದ್ದೇನೆ. ಬಿಕಾಸ್ ಆಫ್ RSS ಬೇಸ್. ಸೊ ಇದೆಲ್ಲ ಇದರ ಮಧ್ಯೆ ನಿಮ್ದು ಅವ್ರ ಸಂಪರ್ಕ ಆಯ್ತಾ 1973-74 ಅಲ್ಲಿ? ಯಾರಿಗೆ? ನೀವು ಮತ್ತೆ AK ಸುಬ್ಬಯ್ಯನವ್ರ ಸಂಪರ್ಕ ಏನಾರು ಇತ್ತು? AK ಸುಬ್ಬಯ್ಯ ತುಂಬಾ. ಈಗ ಅಶ್ವಿನಿ ಇದು ಕಟ್ಟೋದ್ರಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇತ್ತ? ಅವರ ಕಾಂಟ್ರಿಬ್ಯೂಷನ್ ಡೈರೆಕ್ಟ್ ಇಲ್ಲ, ಇಂಡೈರೆಕ್ಟ್. ಓಕೆ. ಸೊ ಫೈನಲಿ ಯು ಡಿಸೈಡೆಡ್ ದಟ್ ನಾನು ಮಡಿಕೇರಿಯಲ್ಲಿ ಎಲ್ಲೋ ಒಂದು ಕಡೆ ಪ್ರಾಕ್ಟೀಸ್ ಮಾಡ್ತೀನಿ ಹೇಳಿ. ಸರ್ ಎಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ರಿ ಅವಾಗ? ಕ್ಲಿನಿಕ್ ಅದು ನಮ್ಮ ಎಂತ ಮಂಗಳೂರು ರೋಡಿನ ಅವರದ್ದು ಒಂದು ಶಾಪ್ ಇತ್ತು. ಆ ಶಾಪಲ್ಲಿ
ಚಂದ್ರಾಣ ಆ್ಯಂಡ್ ಕಂಪನಿಯದು ಒಂದು ಬ್ರ್ಯಾಂಚ್ ಇತ್ತು, ಟೆಕ್ಸ್ಟೈಲ್ಸ್. ಅವ್ರು ಹೇಳಿದ್ರು ನಾವು ಬಿಡ್ತಿದ್ದೇವೆ, ನಿಮಗೆ ಅರ್ಧ ಕೊಡ್ತೇನೆ ಅಂತ, ಕ್ಲಿನಿಕ್ ಓಪನ್ ಮಾಡಲಿಕ್ಕೆ. ಆಗ ತಗೊಂಡ್ಬಿಟ್ಟೆ ವಿತ್ ರಿಸ್ಕ್. ಅದು ಕೊಡಬೇಕಾದ್ರೂ ಸಹ ದುಡ್ಡು ಇರಲಿಲ್ಲ. ಸೊ ಕಾರನ್ನು ಸೇಲ್ ಮಾಡಿದೆ, ಆಯ್ತಲ್ಲ. ಮತ್ತೆ ನನಗೆ ತಂದೆಯವರು 20,000 ಕೊಟ್ಟು, ಆಗ 20,000 ಭಾಳ ದೊಡ್ಡ ಅಮೌಂಟು. 20,000 ಕೊಟ್ಟರು, ಆಯ್ತಲ್ಲ. ಮನೆಯನ್ನು ರೆಂಟ್ ಇಲ್ಲದೆ PN ಸುಬ್ಬಯ್ಯನವರು ಕೊಟ್ಟರು, ಆಯ್ತಲ್ಲ. ನೀನು ಎಷ್ಟು ಸಮಯ ಬೇಕು ಅಷ್ಟು ಸಮಯ ಇರು, ಅದೇ ಊರು ಬಿಟ್ಟು ಹೋಗ್ಲಿಕ್ಕಿಲ್ಲ, ಇಲ್ಲ ಹೋಗಬಾರ್ದು ಅಂತ. ಅವರು ಎಷ್ಟಂತ ಹೇಳಿದರೆ PN ಸುಬ್ಬಯ್ಯ ಮಾತ್ರ ನಿಮಗೆ ಕ್ಯಾಶ್ ಬೇಕಾ ಅಂತ ವಾರ ಬರೋದು ಕೇಳೋದು, ದುಡ್ಡು ಬೇಕಾ ದುಡ್ಡು ಬೇಕಾ. ಮತ್ತೆ ನಾವು CP ಅಪ್ಪಣ್ಣ, ಆಯ್ತಲ್ಲ, ಅವರು 10,000 ಕೊಟ್ಟರು ಒಮ್ಮೆ. CP ಅಪ್ಪಣ್ಣ ಅವ್ರು ತುಂಬ ಫೇಮಸ್ ಇದು ಕಾರ್ಡಮಮ್ ಪ್ಲಾಂಟರ್. ಓಕೆ, ಆಯ್ತಲ್ಲ. ಅವ್ರು 10,000 ಕೊಟ್ಟರು. ಅವ್ರು ಹೇಗೆ ಸರ್? ಅವರು ಈಗ ನಿಮಗೆ ಪೇಷಂಟ್ ಆಗಿ ಕ್ಲೋಸಾ ಅಲ್ಲ ಬೇರೆ? ಪೇಷಂಟ್, ಜಸ್ಟ್ ಆಗಿ ಪೇಷಂಟ್. ಅವ್ರಿಗೇನು ಪೊಲಿಟಿಕಲ್ ಓರಿಯೆಂಟೇಷನ್ ಇರಲಿಲ್ಲ, ಏನು ಸಂಬಂಧವೇ ಇಲ್ಲ. ಆ್ಯಕ್ಚುಲಿ ನನಗೇನೆ ಇವತ್ತು ಸಂಶಯ ಆಗ್ತದೆ, ಅವರು ನನ್ನ ಮೇಲೆ ಅಷ್ಟು ಪ್ರೀತಿ ಯಾಕೆ ಮಾಡಿದ್ರು ನನಗೇನೆ ಗೊತ್ತಿಲ್ಲ. ನನಗೆ ಐ ಡೋಂಟ್ ಡಿಸರ್ವ್ ಅಂತ ಅಷ್ಟಾಗ್ತದೆ, ಆಯ್ತಲ್ಲ. 10,000 ಕೊಟ್ಟರು, ದೊಡ್ಡ ದೊಡ್ಡ ದುಡ್ಡು. ಮತ್ತೆ ಅವರಿಗೆ ಗೊತ್ತಾಯಿತು ಕಡಿಮೆ ಆಯ್ತು ಅಂತ. ನೆಕ್ಸ್ಟ್ ಡೇನೆ ಪುನಃ 10,000 ಅಂತ ಕೊಟ್ಟರು. ಹೇಳಿದರು ಇದು 1975 ಅಲ್ಲಿ 74 ಆವಾಗಿನ 10,000 ಅಂದ್ರೆ ಒಂದು 10 ಲಕ್ಷ ಕೊಟ್ಟಾಗೆ. 10 ಲಕ್ಷ ಆಯ್ತಲ್ಲ. ಕೊಟ್ಟು ಹೇಳಿದರು, ಇದು ತಲೆಯಲ್ಲಿ ಇಟ್ಕೊಂಡು ಬರೋದು, ನಿಮಗೆ ಸಾಧ್ಯ ಆದರೆ ಹಿಂದೆ ಕೊಡು, ಇಲ್ಲದಿದ್ದರೆ ಬೇಡ ಅಂತ. ಅಷ್ಟಾಯಿತು. ಹಾಗೆ ಕೊಟ್ಟರು. ಅದು ಕೊಟ್ಟ ನಂತರ ಗೊತ್ತಾದ ಕೂಡಲೇ ಅದು ಎಲ್ಲ ನ್ಯೂಸ್ ಆಗ್ತದೆ ನೋಡಿ. ಓಕೆ, ಇದು ದುಡ್ಡು ಕೊಟ್ಟದ್ದು. ಆಗ ಒಂದು UT ಆಳು ಅಂತ ಇದ್ದರು, DF, ಅವರು ಬಂದು 20,000 ಕೊಟ್ಟರು. ನನಗೆ ಬೇಕಾದಕ್ಕಿಂತ ಹೆಚ್ಚೇ ಬರಲಿಕ್ಕೆ ಶುರು ಆಯಿತು. ಅಂದರೆ ಅವ್ರಿಗೆಲ್ಲ ಭಯ ಇತ್ತು, ಈ ಡಾಕ್ಟರ್ ಪಾಟ್ಕರ್ ಮಡಿಕೇರಿ ಬಿಟ್ಟು ಹೋಗಬಾರ್ದು ಹೇಳಿ, ಅದೊಂದು ಬೇಡ ಅಂತ, ಇಲ್ಲೇ ಇರಲಿ ಹೇಳಿ. ಹಾಗೆ ನನಗೆ ಆಯಿತು. ಮತ್ತು ಕೆನರಾ ಬ್ಯಾಂಕಿನಲ್ಲಿ ಒಂದು ವಿಜಯನ್ ಅಂತ ಮ್ಯಾನೇಜರ್ ಇದ್ದರು. ಅವ್ರು ಹೇಳಿದರು, ನೀನು ಏನು ಸಾಮಾನು ತೆಗೆದರೆ ಹೇಳು, ನಾನು ಅದಕ್ಕೆ ಎಷ್ಟು ದುಡ್ಡು ಬೇಕಾದರೆ ಲೋನ್ ಕೊಡ್ತೇನೆ ಅಂತ. ಹಾಗೆ ನಾನು ಅಲ್ಲಿ ಶುರು ಮಾಡಿದ್ದು. ಆದರೂ ಆ ಹೊತ್ತಿಗೆ ಸದಾಶಿವ ಎಲ್ಲ ಮಾತಾಡ್ತಿದ್ರು, ರಿಲೇಷನ್ ವಾಸ್ ನಾಟ್ ಗುಡ್. ಅಂದರೆ ಈ ಸೋ ಕಾಲ್ಡ್ ವಿಶ್ವ ಹಿಂದೂ ಪರಿಷತ್ ರೈಟ್ ವಿಂಗ್ ಅವರು, ಅವರಿಗೆ ನಾನು ಊರು ಬಿಟ್ಟರೆ ಸಂತೋಷ ಇತ್ತು. ಓಕೆ, ವೈ ಅಂದರೆ ಅವರಿಗೆ ಅಶ್ವಿನಿಗೆ ಒಂದು ಅಡ್ಡ ಆಗ್ತದೆ ಅಂತ. ಅಲ್ಲ ಸರ್, ಈ ಥರ ವಿಚಾರ ಏನು ಅಂತ ಹೇಳಿದ್ರೆ ಕೆಲವೊಮ್ಮೆ ಅನ್ಸೋದು, ನೀವು ಕೆಲವೊಮ್ಮೆ ನಾವು ಯಾವ ಸಂಘಟನೆ ಒಳಗೆ ಇರ್ತೀವಿ ಅದ್ರ ಒಳಗೆ ಕೂಡ ನಮ್ಮನ್ನ ಹಾರ್ಟಿಂದ ಕೆಲವೊಮ್ಮೆ ಇಷ್ಟಪಡಲ್ಲ ಹೇಳಿ. ಹೌದು ಹೌದು. ಅದು ಏನು ಕಾರಣ? ನಿಮ್ಮದು ಒಳ್ಳೆತನನ, ಪಾಪ್ಯುಲಾರಿಟಿಯ? ಬಿಕಾಸ್ ಪಾಪ್ಯುಲಾರಿಟಿ ಯಾಕೆಂದ್ರೆ ಅವರೇ ಹೇಳಿದ್ದಾರೆ, ನಾವು ಇಲ್ಲಿ ಹುಟ್ಟು ಬೆಳೆದವರು, ನಮ್ಮ 4 ಮಂದಿ ನಮಸ್ಕಾರ ಹಾಕೋದಿಲ್ಲ, ನೀನು ಇಲ್ಲಿಂದ ಅಲ್ಲಿ ಹೋಗೋ 100 ಮಂದಿ ನಮಸ್ಕಾರ ಆಗ್ತಾರೆ. ಎಲ್ಲಿಂದೋ ಬಂದು ಎಲ್ಲೋ ಇದ್ದು 4 ವರ್ಷದಲ್ಲಿ ಈ ಮನುಷ್ಯ ಎಷ್ಟು ಶೈನ್ ಆಗ್ತದೆ. ಮಸಾರ ತುಂಬ ಇಲ್ಲ ಸರ್. ಒಮ್ಮೆ ಅನ್ಸೋದು, ಈ ಜನಸಂಘ ಕಾಂಗ್ರೆಸ್ ಎಲ್ಲ ಬಿಟ್ಬಿಡಿ, ಇದು ಹ್ಯೂಮನ್ ನೇಚರ್ ಅಲ್ವಾ ಇದು? ನಾವು ಕೆಲವೊಮ್ಮೆ ನಾವು ವ್ಯಕ್ತಿಗಳನ್ನು ಹೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ದ್ಯಾಟ್ ಕೈಂಡ್ ಆಫ್ ಜೆಲಸಿ ಈಸ್ ಆಲ್ಸೋ ಹ್ಯೂಮನ್ ನೇಚರ್. ಕೆಲವೊಮ್ಮೆ ಅದನ್ನು ಕೆಲವರು ತುಂಬ ಕ್ಲಾಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸೊ ದ್ಯಾಟ್ ಕೈಂಡ್ ಆಫ್ ಎ ಜೆಲಸಿ ನಿಮ್ಮನ್ನೊಂಥರ ಐಸೋಲೇಟ್ ಮಾಡ್ತು. ಉಂಟು, ತುಂಬ ಉಂಟು. ಅದು ಸರಿಯಾದಕ್ಕೆ ಕಾರಣ ಹೇಳ್ತೇನೆ. ಹೇಳಿ. ಇಷ್ಟು ಹೇಳಿದ್ದಕ್ಕೆ ಓಪನ್ ಆಗಿ, ಈಗ ನಾನು ನನ್ನ ಹತ್ರ ಯಾರು ಕೇಳೋರು ಇಲ್ಲ, ನೀವು ಕೇಳಿದ್ದಕ್ಕೆ ಹೇಳಿದೆ. ಇದು ಕಣ್ಣೀರು ಹಾಕಿ ಕೂತ್ಕೊಳ್ಳೋ ಅಂತ ಹೇಳಿ. ಆಯಿತು, ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. 77 76 1975 ಜುಲೈ 26. ಹೌದು, ಬಿಟ್ಟದ್ದು 77. ಹೌದು. ಆ ಹೊತ್ತಿಗೆ ಸಂಘದವರೇ ಇವರಿಗೆ ಕಂಗಾಲು. ಇವರು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವರಿಗೆ ಮರ್ಯಾದೆ ಸಿಕ್ಕೋದಿಲ್ಲ, SP ಗುರ್ತಾ ಇಲ್ಲ, DC ಗುರ್ತಾ ಇಲ್ಲ, ಇವ್ರದ್ದು ಆಟ ಗೀಟೆ ಎಲ್ಲ ಪುಸ್ತಕ ಆಯಿತು. ಏನು ಮಾಡೋದು? ನಿಮ್ಮನ್ನೇಗ ದೂರ ಮಾಡಿ ಆಗಿತ್ತು, ನಮ್ಮನ್ನು ದೂರ ಮಾಡಿ ಆಗಿದೆ. ಡಾಕ್ಟರ್ ಪಾಟ್ಕರ್ ಬೇಡ. ಅಲ್ಲಿ CV ಸದಾಶಿವ ಹಿಡಿದಲ್ಲ, ಅವರು ಸ್ವಲ್ಪ ಲೀಡರ್ಶಿಪ್ ಇದ್ದ ಮನುಷ್ಯ, ಬಾಕಿ ಅಲ್ಲ. ಅವ್ರು ಹೇಳಿದ್ರು ಇವರಿಗೆಲ್ಲ, ಇವರು ಅವರ ಮನೆಯಲ್ಲಿ ಮೀಟ್ ಆದರು. ನನ್ನ ಮನೆ, ನಾನು ಸಂಘ ಚಾಲಕ, ಪೊಲೀಸ್ನವರು ಬಂದೇ ಬರ್ತಾರೆ, ಈಗ ಹೆಚ್ಚು ಮಟ್ಟಿಗೆ ಅರೆಸ್ಟ್ ಮಾಡ್ತಾರೆ. ಅದ್ರ ಮೊದಲು, ಈಗ ಮಾಡೋ ಮೊದಲು ಅರೇಂಜ್ಮೆಂಟ್ ಮಾಡಬೇಕಲ್ಲ, ಏನು ಮಾಡೋದು? ಯಾರಿಲ್ಲ ಅಂತ ಒಬ್ಬರು ಯಾರು ಹೇಳಿದ್ರು, ಡಾಕ್ಟರ್ ಪಾಟ್ಕರ್ ಹೋಗೋಣ ಅಂತ.
ಅಲ್ಲಿ ಹೋಗುವುದು ಹೇಗೆ? ಅಲ್ಲಿ ಯಾಕಂದ್ರೆ ಇವರಿಗೆ 2 ವರ್ಷ ನಿಮಗೆ ಅವರಿಗೆ ನಿಮಗೆ ಬೇಡ ಇತ್ತು. ಬೇಡ ಇತ್ತು ಆಯ್ತಾ. ನನ್ನ ಮುಖ ಕೂಡ ನೋಡ್ತಿರ್ಲಿಲ್ಲ ಆಯ್ತಲ್ಲ. ಕಡೆಗೆ ಡಿಸೈಡ್ ಅವರು ಹೇಳಿದರು, ಅವನು ಬೈದರೆ ಬರಲಿ, ಬೈಯುವುದಿಲ್ಲ, ರಿಜೆಕ್ಟ್ ಮಾಡಿ ಅವನು ಆದಶಿಂತಲೇ ಬರ್ತೇನೆ ಅಂತ. ಯಾರು? ಸದಾಶಿವ. ನಾನು ಕ್ಲಿನಿಕಲ್ಲಿ ಬ್ಯುಸಿಯಾಗ ಬಂದರು. ನನಗೆ ಶಾಕು, ಇವನು ಬಂದದ್ದು ನೋಡಿ. ಸಂಘ ಚಾಲಕರು. ಎಷ್ಟಂತ ಹೇಳಿದೆ, ನನ್ನ ಪೂಜೆ ಮಾಡಲಿಕ್ಕೆ ಬಂದ ಭಟ್ರನ್ನು ಹೊರಟವರನ್ನು ಹೋಗಬಾರ್ದು, ಅಲ್ಲಿ ಪೂಜೆ ಮಾಡಬಾರ್ದು ಅಂತ ಹೇಳಿದೆ. ಅಲ್ಲ ಸರ್, ಇದೇನು ಅಂದ್ರೆ ನೀವು ಅವ್ರಿಗೆ ಏನು ತೊಂದರೆ? ಅರ್ಥವೇ ಹೋದಲ್ಲ. ಐ ಫೀಲ್ ಇವತ್ತು ರಾತ್ರಿ ಕೂಗಿದ್ದುಂಟು ಅಷ್ಟು. ನಾವು ಪೂಜೆ ಮಾಡಿದ್ರೆ ಭಟ್ರೆ ಬರೋದಿಲ್ಲ. ಇವ್ರಿಗೇನು ಮಾಡಿರ್ಲಿಲ್ಲ, ಏನಿಲ್ಲ, ಪರ್ಸನಲಿ ನಥಿಂಗ್. ಆಯ್ತಾ. ಆಗ ವಿಶ್ವನಾಥ್ ಕಾಮತ್ರ ಹೇಳಿದರು, ಹೋಗಯ್ಯ, ನೀನು ತಲೆ ಕೆಟ್ಟಿದೆ, ನೀನು ಮೊದಲೇ RS ಸಮಾಜ ಬ್ರಾಹ್ಮಣರ ಮೇಲೆ ಇದಿಲ್ಲ, ನಿಂಗೆ ಗೊತ್ತಾಯ್ತಲ್ಲ. ಹೇಳಿದ್ರು, ಬಾ ದೀಪ ಹಚ್ಚುತ್ತೇನಂತ. ದೀಪ ಹಚ್ಚಿ ಪೂಜೆ ಮಾಡಿ ಶುರು ಮಾಡು, ಇನ್ನು ಭಟ್ರನ್ನು ಕರಿಬಾರ್ದು ಅಂತ. ಅಷ್ಟು ಒಳ್ಳೆ ಅಷ್ಟು ಮಾಡಿದವರಲ್ಲ ಇವರು. ಕಡೆಗೆ ಸದಾಶಿವ ಬಂದರು. ಸದಾಶಿವ ಬೇರೆ ಯಾರು ಬಂದಿಲ್ಲ. ಬೇರೆ ಯಾರು ಬಂದರೆ ಧೈರ್ಯ ಇಲ್ಲ, ಧೈರ್ಯ ಇಲ್ಲ ಯಾರಿಗೂ. ಬಂದು ಹೇಳಿದರು ನಮಸ್ಕಾರ, ನಿನಗೆ ನೀನು RSS ಇನ್ನೂ ಖಂಡಿತನಾ ಅಂತ. ಖಂಡಿತ. ಯಾಕೆ? ನನ್ನ RSSಗೆ ನಿಮಗೆ ಸಂಬಂಧ ಇಲ್ಲ. ಹೇಳಿ ಓಪನ್ ಹೇಳಿ. RSS ಸಂಬಂಧ ನಿಮ್ಮ ಹತ್ರ ಆಗಬೇಕಾಗಿಲ್ಲ ಹೇಳಿ. ನಿನ್ನ ಹತ್ರ ಅಲ್ಲ. ಈಗ ನಿಂಗೆ ಗೊತ್ತುಂಟಾ, ಈಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು ನಾನು ಇಲ್ಲ ಅಂತ ಹೇಳಿದೆ. ನಾನು ಮಧ್ಯಾಹ್ನ ಬಂದು 4 ಗಂಟೆಗೆ ಬಂದು ಕೂತವನು ಇಲ್ಲಿಯೇ ಇದ್ದೇನೆ ಅಂತ. ಏನೋ ಡಿಕ್ಲೇರ್ ಆಗಿದೆ, RSSನವರನ್ನು ಈಗ ಅರೆಸ್ಟ್ ಮಾಡ್ತಾರೆ. ಈಗಲೇ ವಾಜಪೇಯಿಯನ್ನು ಒಳಗೆ ಹಾಕಿ ಆಯಿತು, ಅದ್ವಾನಿಯನ್ನು ಹಾಕಿ ಆಯಿತು. ಈಗ ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಕರ್ನಾಟಕಕ್ಕೆ ಬರ್ತದೆ. ಹೇಳಿದೆ, ನಾನು ನನ್ನನ್ನು ಅರೆಸ್ಟ್ ಮಾಡ್ತಾರೆ, ಅದ್ರಲ್ಲಿ ಮಾಡ್ತಾರೆ, ಅದರಲ್ಲಿ ಏನುಂಟು, ದಟ್ ಇಸ್ ನಥಿಂಗ್. ಐ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ಇಟ್. ಅಲ್ಲ, ಅದಲ್ಲ, ಈಗ ನಾವು ಒಟ್ಟಿಗೆ ಆಗಬೇಕಲ್ಲ. ನಾನು ಹೇಳಿದೆ, ನೀವೇ ಬಿಟ್ಟು ಹೋದವರು, ನಾನು ಬಿಟ್ಟು ಹೋಗಲಿಲ್ಲ ಅಂತ. ಇಲ್ಲ, ಆಗಬೇಕು. ಈಗ ಅರ್ಜೆಂಟಾಗಿ ಬಂದ ಪುನಃ ಏನು, ನಮ್ಗೆ ಮೀಟಿಂಗ್ ಮಾಡಲಿಕ್ಕೆ ಜಾಗ ಬೇಕು. ಒಂದು 40 ಅಶ್ವಿನಿ ಇತ್ತಲ್ಲ, ಅಶ್ವಿನಿ ಆಗ ಬಿಲ್ಡಿಂಗ್ ಆಗಿರಲಿಲ್ಲ. ಬಿಲ್ಡಿಂಗ್ ಮೀಟಿಂಗ್ ಇರಲಿಲ್ಲ. ಮತ್ತು ಅಶ್ವಿನಿಯಲ್ಲಿ ಮಾಡಿದರೆ ಪೊಲೀಸ್ ಕೂಡಲೇ ಗೊತ್ತಾಗ್ತದೆ ಪಬ್ಲಿಕ್. ಹಾಗೆ ನಮ್ಮ ಮನೆ ಇತ್ತು. ನಾನು ಹೇಳಿದೆ, ಹಾಗಾದರೆ ಒಂದು ಮಾಡಿ, ನಮ್ಮದು ಈಗ ಪೇಷಂಟ್ ಇದ್ದಾರೆ, ನಾನು ಪೇಷಂಟ್ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ, 7 ಗಂಟೆಗೆ ಮನೆಗೆ ಬನ್ನಿ ಅಂತ ಹೇಳಿದೆ. ಮನೆಗೆ ಬರ್ಬೋದಾ? ಮನೆಗೆ ಖುಷಿ ಆಯಿತು. ಖುಷಿ ಆದ ಕೂಡಲೇ ತಮಾಷೆಗೆ ಹೇಳಿದರೆ ಬಾಕಿ ಎಲ್ಲ ಬಂದು ಮೇಲೆ ನಿಂತಿದ್ದಾರೆ. ಕೆಳಗಡೆ ಮೀಟಿಂಗ್ ಎಂತ ಆಗ್ತದೆ, ಬಂದರೆ ಕೆಳಗೆ ಬರುವ, ಇಲ್ಲದೆ ಓಡಿ ಬಿಡುವ ಅಂತ. ಬಂದು ಹೇಳಿದೆ, ಎಲ್ಲ ಸರಿ ಆಯ್ತಪ್ಪ, ಮನೆಯೇ ಕರೆದು ಬಿಟ್ಟಿದ್ದಾನೆ ಅಂತ. ಎಷ್ಟು ಮಂದಿ ಬರ್ತೀರಿ ಅಂತ ಕೇಳಿದೆ. ನಾನು ಒಂದು 7 ಮಂದಿ ಹೇಳಿದೆ. 7 ಮಂದಿಗೆ ಕಾಫಿ ಕೂಡ ಮಾಡಿ ಕೊಡ್ತಾನೆ ಅಂತ. ಹಾಗೆ ಬಂದರು. ಅದರಿಂದಾಗಿ ಪುನಃ ಇವರು ನನ್ನ ಹತ್ತಿರ ಬಂದರು. ಎಮರ್ಜೆನ್ಸಿಯಿಂದಾಗಿ ಪುನಃ ಈ ಸಂಘ ಮತ್ತೆ ಇವರೆಲ್ಲ. ಅಲ್ಲ ಸರ್, ಈಗ ಒಂದು ವಿಷಯ ಹೇಳುದು, ಯಾವ 2 ವರ್ಷದಲ್ಲಿ ನೀವೊಂದು ಪಬ್ಲಿಕ್ ವ್ಯಕ್ತಿಯಾಗಿ ಮತ್ತೆ ಒಂದು ಡಾಕ್ಟರ್ ಆಗಿ ನಿಮ್ಮ ನೆಟ್ವರ್ಕ್ ಎಲ್ಲ ಜನರೊಟ್ಟಿಗೆ ಇದ್ದ ಕಾರಣ ನೀವು ಎಮರ್ಜೆನ್ಸಿ ಟೈಮಲ್ಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಯಿತು ಅಂತೇಳಿ. ನನಗೆ ಆಯಿತು. ಒಂದೆಂದರೆ ಒಂದು ಇಂಟರ್ನಲ್ಲಿ ಐ ಆಮ್ ಸ್ಟ್ರಾಂಗ್ RSS ಮ್ಯಾನ್. ಅವರು ನನಗೆ ಅನ್ಯಾಯ ಮಾಡಿದ್ರು ಇಂಡಿವಿಜುವಲಿ ಎಗೇನ್ಸ್ಟೇ ವಿನಃ ಸಂಘ ಅಲ್ಲ. ಐಡಿಯಾಲಜಿಗೆ ನಾನು ನಿಮ್ಗೆ ಐಡಿಯಾಲಜಿಯಿಂದ ನೋವಾಗಿಲ್ಲ, ವ್ಯಕ್ತಿಗಳು ನೋವು ಮಾಡಿದ್ದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಸರ್, ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸಂಘಟನೆಯ ವ್ಯಕ್ತಿಗಳಿಂದ ನಿಮಗೆ ಅನ್ಯಾಯ ಆದಾಗ ನಿಮಗೆ ಸಂಘಟನೆಗೆ ಸಿಟ್ಟು ಬರ್ತದೆ. ಪಾಸಿಬಲಿ ವಾಟ್ ಹ್ಯಾಪನ್ ಟು AK ಸುಬ್ಬಯ್ಯನವರಿಗೆ. ಹೌದು. ಸೊ ಅವ್ರ ಸಂಘಟನೆಗೆ ಅಗೇನ್ಸ್ಟ್ ಐಡಿಯಾಲಜಿಕಲಿ ಬೇರೆ ರೀತಿ ಓರಿಯೆಂಟ್ ಆಗ್ತಾರೆ. AK ಸುಬ್ಬಯ್ಯ ನನ್ನ ಫ್ರೆಂಡ್ಶಿಪ್ ಹೆಚ್ಚಾದಂದರೆ ಡ್ಯೂ ಟು ಎಮರ್ಜೆನ್ಸಿ. ಅವರನ್ನು ಎಷ್ಟೋ ಸಲ ಇಲ್ಲಿ ಅರೆಸ್ಟ್ ಮಾಡಿ ತರ್ತಿದ್ರು. ತಂದು ನಾನು ಹೋಗಿ ಮೀಟ್ ಆಗ್ತಿದ್ದೆ. ಸರ್, ಈಗ ಆ ಟೈಮಿನ ಎಲ್ಲ ಕಾಂಗ್ರೆಸ್ಸಿಗೂ ಗೊತ್ತಿತ್ತು, ಮತ್ತೆ ಪೊಲೀಸ್ ಅವರಿಗೂ ಗೊತ್ತಿತ್ತು, ಈ ಏನು ಆ್ಯಂಟಿ ಎಮರ್ಜೆನ್ಸಿ ಆ್ಯಕ್ಟಿವಿಟೀಸ್ ನೀವೇ ಸೂತ್ರಧಾರಿ, ನಿಮ್ಮಿಂದನೇ ಆಗ್ತಿರೋದು ಹೇಳಿ. ಬಟ್ ನಿಮ್ಮನ್ನು ಯಾರು ಅರೆಸ್ಟ್ ಮಾಡ್ಲಿಕ್ಕೆ ಅಥವಾ ನಿಮಗೆ ತೊಂದರೆಗೆ ಬರ್ತಿರ್ಲಿಲ್ಲ. ನನಗೆ ಕಂಟಿನ್ಯೂಸ್ 2 SP ಗಳು
ನನ್ನ ಪರ ಇದ್ದರು. ಹ್ಮ್ ಒಬ್ಬರು ಎಸ್ ಪಿ ರಾಮಾನುಜಮ್ ಅಂತ, ಹ್ಮ್ ಅವರ ತಂದೆ RSS. ಹ್ಮ್ ಇಲ್ಲಿಯವರು ಹೆಚ್ಚು ಮಂದಿ ಗೊತ್ತಿಲ್ಲ, ಹ್ಮ್ ಆಯ್ತಲ್ಲ. ಹ್ಮ್ ರಾಮಾನುಜಮ್ ಇದು ಭಾರತೀಯ ವಿದ್ಯಾಭವನದು ಸಹ ಡೈರೆಕ್ಟರ್ ಅವರು, ಹ್ಮ್ ಆಯ್ತಲ್ಲ. ಹ್ಮ್ ಅವರು ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟರು, ಹ್ಮ್ ಪಬ್ಲಿಕ್ ಆಗಿ ನೀನು ಹೋಗಬೇಡ, ಹ್ಮ್ ನನಗಾಗಿ ನೀನು ಬಂದಂಥ ಮಾರ್ಗದಲ್ಲಿ ನಡಿಬೇಡ, ಹ್ಮ್ ಐ ವಿಲ್ ಬಿ ಹೆಲ್ಪ್ಲೆಸ್. ಐ ಹ್ಯಾವ್ ಟು ಅರೆಸ್ಟ್ ಯು. ಹೌದು. ಮತ್ತು ಇಲ್ಲಿ ಬಿಟ್ಟು, ಮಡಿಕೇರಿ ಬಿಟ್ಟು, ಹ್ಮ್ ಕೊಡಗು ಬಿಟ್ಟು, ನನ್ನ ಜ್ಯೂರಿಡಿಕ್ಷನ್ ಬಿಟ್ಟು ಎಲ್ಲಿಗೂ ಹೋಗಬಾರ್ದು. ಹೋದ್ರೆ ಅರೆಸ್ಟ್ ಆಗ್ತೀಯಾ? ಬಿಕಾಸ್ ಯುವರ್ ಫೋಟೋ ಇಸ್ ವಿತ್ ಮ್ಯಾಂಗ್ಳೂರ್ ಎಸ್ ಪಿ, ಹ್ಮ್ ಮೈಸೂರು ಎಸ್ ಪಿ ಎಲ್ಲ ಉಂಟು. ನಿನ್ನ ನೋಡಿದ ಕೂಡಲೇ ಒಳಗೆ ಹಾಕ್ತಾರೆ. ಇವ್ರು ಯಾಕೆ ಒಳಗೆ ಹಾಕ್ತಿರ್ಲಿಲ್ಲ ಅಂತೆ? ಇವ್ರ ಮೇಲೆ ಪ್ರೆಷರ್ ಇರ್ಲಿಲ್ಲ ಒಳಗೆ ಹಾಕಕ್ಕೆ? ಪ್ರೆಷರ್ ಅವರು, ಈ ವಾಸ್ ವೆರಿ ಸ್ಟ್ರಾಂಗ್ ಮ್ಯಾನ್. ಹ್ಮ್ 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 ಆಯ್ತಲ್ಲ. ಸರ್, ಮತ್ತೊಂದು ವಿಚಾರ, ಆ ಟೈಮಲ್ಲಿ ಈ ಮಡಿಕೇರಿ ಕಾಂಗ್ರೆಸ್ ಅವ್ರಿಗೆ ಕೂಡ ನೀವು ಜೈಲಿಗೆ ಹೋದ್ರೆ ಮೋಸ್ಟ್ಲಿ ಅವ್ರಿಗೆ ಮನಸ್ಸಿರ್ಲಿಲ್ಲ, ಯಾರಿಗಿಲ್ಲ, ಯಾರಿಗಿಲ್ಲ. ನಾಟ್ ಎ ಸಿಂಗಲ್. ಯಾಕೆ? ಒಂದು ಡಾಕ್ಟರ್ ಕಡಿಮೆ ಆಗ್ತಾರ ಅಂತ ಅಲ್ಲ, ಫ್ರೆಂಡ್ಶಿಪ್. ನನ್ನನ್ನು ಕಳೆದುಕೊಳ್ಳಿಕ್ಕೆ ರೆಡಿ ಯಾರು ಇರಲಿಲ್ಲ. ಅಂದ್ರೆ ನೀವು ಜೈಲಿಗೆ ಇನ್ಕ್ಲೂಡಿಂಗ್ ಗುಂಡೂರಾವ್. ಓಕೆ, ಗುಂಡೂರಾವ್ ಅವರ, ಇನ್ಕ್ಲೂಡಿಂಗ್ FM ಖಾನ್, ಅವರೆಲ್ಲ ಕಾಂಗ್ರೆಸ್ ಟಾಲ್ವರ್ಡ್ಸ್ ಜಿಲ್ಲೆಯಿಂದ. ಕಾಂಗ್ರೆಸ್ ಸಂಜಯ್ ಗಾಂಧಿದ್ದು ಫ್ರೆಂಡ್ ಇವರಿಬ್ರು. ಹಾಂ, ಅವ್ರಿಗೆ ಡಾಕ್ಟರ್ ಪಾಟ್ಕರ್ ಎಮರ್ಜೆನ್ಸಿ ಜೈಲಿಗೆ ಹೋಗೋದು ಬೇಕಿರಲಿಲ್ಲ. ಎಲ್ಲರೂ ಪ್ರಶ್ನೆ ಕೇಳೋದು, FM ಖಾನ್ ನಿನಗೆ ಅವನು ಮುಸ್ಲಿಮು, ನೀನು RSS, ನೀನು ಜನಸಂಘ, ಅವನು ಕಾಂಗ್ರೆಸ್, ಆದರೂ ನಿನ್ನನ್ನು ಅರೆಸ್ಟ್ ಮಾಡಲಿಲ್ಲ. ನೋಬಡಿ ಟಚ್. ಅಂದರೆ ಅವ್ರು ನಿಮಗೆ ಹೇಳಿದ್ರಲ್ಲ, ಇದು ಮ್ಯೂಚುವಲಿ ಅಂಡರ್ಸ್ಟ್ಯಾಂಡ್ ಅಲ್ಲ. ನನ್ನ ಪರವಾಗಿ ನಮ್ಮ ಮನೆಯಲ್ಲಿ ಲೀಲಾ ಅಂತ ಒಬ್ಬಳಿದ್ಲು. ಎಂತ ಬಿದಿರು ಮನೆನ ಎಂತ ಉಂಟ, ಬಿದಿರ್ಪಣೆನ, ಹಾಂ, ಬಿದಿರ್ಪಣೆ ಕಾಣ್ತಾರೆ. ಹಾಂ, ಆಯಿತಾ. ಅವಳು ಇದ್ಲು, ನಾನು ಅವಳನ್ನು ಕಳಿಸಿಕೊಟ್ಟೆ. ಎಲ್ಲಿಗೆ? ಇದಕ್ಕೆ RSS ಇಂದಿರಾ ಗಾಂಧಿ ರ್ಯಾಲಿಗೆ. ಓಕೆ, ಆಯಿತಾ. ಇಂದಿರಾ ರ್ಯಾಲಿ ಹೋಗುವಾಗ ಪೊಲೀಸರಿಗೆ ಎಲ್ಲರಿಗೂ ಗೊತ್ತುಂಟು ಇವಳು ಯಾರಂತ. ನಿಮ್ಮ ಸ್ಟಾಫ್? ಅವಳೇ ಒಬ್ಬ ಪೊಲೀಸ್ನ ಬಂದ, ಹಿಂಗೆ ಬುದ್ಧಿ ಇಲ್ಲನೇ ಅವನು ನಿಮ್ಮ ಗೌಡ ಕಮ್ಯುನಿಟಿ ಡಾಕ್ಟ್ರಿಗೆ ದಿವಸವೆಲ್ಲ ಕಾಪಿ ಕೊಂಡು ಹೋಗುವುದಾ, ಬ್ಯಾಂಕಿಗೆ ಹೋಗುವುದಾ, ಕೈಯಲ್ಲಿ ಹಿಡಿದು ಹೋಗೋನೇನಿಲ್ಲ. ಹೇಳೋದು ಅವರೆಲ್ಲ ಇರಲಿ, ನಿನ್ನನ್ನು ಅಲ್ಲಿವರೆಗೆ ತಂದುಬಿಟ್ಟು ಅಲ್ಲಿ ಹೋಗುವಂತ. ಅವಳನ್ನ ಅರೆಸ್ಟ್ ಮಾಡಲಿಲ್ಲ, ಬಿಟ್ಲು. ಅವಳು ಇವತ್ತು ಹೇಳ್ತಾಳೆ, ನೆನಪುಂಟು ಅವಳಿಗೆ. ಇಲ್ಲ, ಗುಡ್ನೆಸ್ ಪೀಸ್ ಜೀವನದಲ್ಲಿ ನೀವು ಮಾಡಿದ ಎಲ್ಲ ಒಳ್ಳೆಯದಕ್ಕೆ ನಿಮಗೆ ಒಳ್ಳೆಯದಾಗಿಯೇ ಆಗ್ತದೆ. ಇಲ್ಲದ ಪೊಲೀಸ್ನವರು ಬಿಡಬೇಕು ಅವಳನ್ನು, ಅರೆಸ್ಟ್ ಮಾಡಿದವಳನ್ನು. ಸ್ನೇಹಿತರೆ, ಇದು ಲಾಂಗ್ ಜರ್ನಿ. ಬಿಫೋರ್ ಎಮರ್ಜೆನ್ಸಿ, ಆಫ್ಟರ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಇಸ್ ಎ ಲ್ಯಾಂಡ್ ಮಾರ್ಕ್. ಡಾಕ್ಟರ್ ಪಾಟ್ಕರ್ ಅವರು ಹೇಗೆ ಓದ್ಕೊಂಡು ಬಂದರು, ಇಲ್ಲಿ ಕೊಡಗಿಗೆ ಹೇಗೆ ಬಂದರು, ಎಮರ್ಜೆನ್ಸಿಯ ನಂತರದ ದಿನಗಳಲ್ಲಿ ಅದು ಆಲ್ಮೋಸ್ಟ್ ನೆಕ್ಸ್ಟ್ 25-30 ವರ್ಷಗಳ ಕಾಲ ಅದೊಂಥರ ಜಿಲ್ಲೆಯಲ್ಲಿ ಒಂಥರ ಪಾಟ್ಕರ್ ಯುಗ.